Hi, very good morning, my dear students. ಸೊ ನೀವೆಲ್ಲರೂ ಕೂಡ ಮನೆಯಲ್ಲೇ ಸೇಫ್ ಆಗಿದ್ದೀರಿ ಅಂತ ಭಾವಿಸ್ಕೊಂಡು ಐ ಹೋಪ್ ದಟ್ ಆಲ್ ಆಫ್ ಯು ಆರ್ ವೆಲ್ ಅನಫ್ ಆ್ಯಂಡ್ ಯು ಆರ್ ಆಲ್ ಸೇಫ್ presenting inside your houses, and I hope that you had your tiffin. And here I am welcoming you to the today online class. And my dear students, ಇವತ್ತು ನಾನು ಇನ್ನೊಂದು ಹೊಸ ಚಾಪ್ಟರ್ನೊಂದಿಗೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಇವತ್ತು ನಾನು ಲಾಸ್ಟ್ 2 ಚಾಪ್ಟರ್ಸಲ್ಲಿ ನಾನು ಒಂದು ಚಾಪ್ಟರ್ನ ನಾನು ಫಿಸಿಕಲ್ ಕೆಮಿಸ್ಟ್ರಿನಲ್ಲಿ ಮುಗಿಸ್ಕೊಟ್ಟಿದ್ದೆ, ಸರ್ಫೇಸ್ ಕೆಮಿಸ್ಟ್ರಿ. ಆ್ಯಂಡ್ ಅದಾದಮೇಲೆ ಐ ಹ್ಯಾವ್ ಟೇಕನ್ 1 ಚಾಪ್ಟರ್ ಇನ್ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಮೆಟಲರ್ಜಿ, ಜನರಲ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಪ್ರೊಸೆಸಸ್ ಆಫ್ ಐಸೋಲೇಷನ್ ಆಫ್ ಎಲಿಮೆಂಟ್ಸ್. ಇದೆರಡು ಚಾಪ್ಟರ್ಸನ್ನು ಮುಗಿಸಿದ್ದೆ. ಸೊ ಫಿಸಿಕಲ್ ಕೆಮಿಸ್ಟ್ರಿಯಿಂದ ಒಂದು ಚಾಪ್ಟರು, ಅದಾದಮೇಲೆ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಿಂದ ಇನ್ನೊಂದು ಚಾಪ್ಟರ್ನ ಮುಗಿಸ್ಕೊಟ್ಟಿದ್ದೀನಿ. ನಾವು ಕಮಿಂಗ್ ಟು ದ ಥರ್ಡ್ ಇಂಪಾರ್ಟೆಂಟ್ ಚಾಪ್ಟರ್. ದ ಥರ್ಡ್ ಇಂಪಾರ್ಟೆಂಟ್ ಚಾಪ್ಟರ್ನ ನಾನು ಟುಡೇ I would like to take one of the chapter in the organic chemistry ಪಾರ್ಟ್ನಲ್ಲಿ ನಾನು ಒಂದು ಚಾಪ್ಟರ್ನ ತಗೊಳ್ಳೋದಕ್ಕೆ ನಾನು ಇವತ್ತು ಇಷ್ಟಪಡ್ತಾ ಇದ್ದೀನಿ, ಆಯ್ತಲ್ಲ. ಸೊ ಆರ್ಗ್ಯಾನಿಕ್ ಕಾಂಪೌಂಡ್ಸ್, ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ನೀವು ಲಾಸ್ಟ್ ಇಯರ್ನಲ್ಲಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಬಗ್ಗೆ ನೀವು ಸ್ಟಡಿ ಮಾಡಿದಿರಿ. ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತಂದರೆ ನಿಮಗೆ ಗೊತ್ತಿರೋ ಹಾಗೆ ದ ಸ್ಟಡಿ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್, ದ ಸ್ಟಡಿ ಆಫ್ ದ ಪ್ರಾಪರ್ಟೀಸ್ ಆಫ್ ದ ಆರ್ಗ್ಯಾನಿಕ್ ಕಾಂಪೌಂಡ್ಸ್, ದ ಮ್ಯಾನುಫ್ಯಾಕ್ಚರ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್, chemical reactions of organic compounds and uses of organic compounds. ಸೊ ಇದ್ರ ಬಗ್ಗೆ ನಾವು ಫಸ್ಟ್ ಇಯರ್ನಲ್ಲಿ ನಾವು ಸ್ವಲ್ಪ ಕಲ್ತ್ಕೊಂಡಿದ್ವಿ. ಬೇಸಿಕ್ ಪ್ರಿನ್ಸಿಪಲ್ಸ್ ಆಫ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಏನು ಬರುತ್ತೆ. ಅದಾದಮೇಲೆ ಇನ್ ದ ನೆಕ್ಸ್ಟ್ ಚಾಪ್ಟರ್ ಅಥವಾ ಲಾಸ್ಟ್ ಚಾಪ್ಟರ್ನಲ್ಲಿ ನಾವು ವಿ ಹ್ಯಾವ್ ಸ್ಟಡೀಡ್ ಅಬೌಟ್ ದ ಪ್ರಾಪರ್ಟೀಸ್ ಆಫ್ ಹೈಡ್ರೋಕಾರ್ಬನ್ ಕಾಂಪೌಂಡ್ಸ್. ಹೈಡ್ರೋಕಾರ್ಬನ್ಸ್ ಅಂತಂದರೆ ಏನು, ವಾಟ್ ಆರ್ ದ ಟೈಪ್ಸ್ ಆಫ್ ಹೈಡ್ರೋಕಾರ್ಬನ್ ಆ್ಯಂಡ್ ದ ಮ್ಯಾನುಫ್ಯಾಕ್ಚರ್ ಆಫ್ ಹೈಡ್ರೋಕಾರ್ಬನ್ಸ್ ಇರ್ಬೋದು, ನಾಮಿನ್ಕ್ಲೇಚರ್ ಇರ್ಬೋದು, ಅದಾದಮೇಲೆ ಕೆಮಿಕಲ್ ಪ್ರಾಪರ್ಟೀಸ್ ಇರ್ಬೋದು, ಫಿಸಿಕಲ್ ಪ್ರಾಪರ್ಟೀಸ್ ಇರ್ಬೋದು ಹೈಡ್ರೋಕಾರ್ಬನ್ಸ್ದು. ಸೊ ಅದ್ರ ಬಗ್ಗೆ ನಾವು ಡೀಟೇಲ್ಡಾಗಿ ಲಾಸ್ಟ್ ಇಯರ್ನಲ್ಲಿ ನಾವು ಸ್ಟಡಿ ಮಾಡಿದ್ವಿ. ಅಬೌಟ್ ಆಲಿಫ್ಯಾಟಿಕ್ ಹೈಡ್ರೋಕಾರ್ಬನ್ಸ್ ಇರ್ಬೋದು ಮತ್ತು ಅರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್ ಇರ್ಬೋದು, ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಆ್ಯಂಡ್ ನಾನು ಲಾಸ್ಟ್ ಇಯರ್ನಲ್ಲಿ ನಿಮಗೆ ಹೇಳ್ತಾ ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ಅಥವಾ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂತ ತಗೊಂಡಾಗ ನಾವು ಆರ್ಗ್ಯಾನಿಕ್ ಕಾಂಪೌಂಡ್ಸನ್ನು ನಾವು ಕ್ಲಾಸಿಫೈ ಮಾಡ್ಕೊಳ್ತಾ ಇದ್ವಿ. ಯಾವ ಬೇಸಿಸ್ ಮೇಲೆ ಕ್ಲಾಸಿಫೈ ಮಾಡ್ಕೊಳ್ತಾ ಇದ್ವಿ? ಒಂದು ಬೇಸ್ಡ್ ಆನ್ ದ ಸ್ಟ್ರಕ್ಚರ್ ಬೇಸಿಸ್ ಮೇಲೆ ನಾವು ಆರ್ಗ್ಯಾನಿಕ್ ಕಾಂಪೌಂಡ್ಸನ್ನು ಕ್ಲಾಸಿಫೈ ಮಾಡ್ಕೊಂಡ್ವಿ. ಅದಾದಮೇಲೆ ಬೇಸ್ಡ್ ಆನ್ ದ ಅನದರ್ ವೇ ಆಫ್ ಕ್ಲಾಸಿಫಿಕೇಷನ್ ಆಫ್ ದ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂತ ತಗೊಂಡಾಗ ದ ಅನದರ್ ವೇ ಇಟ್ ಈಸ್ ಟೇಕನ್ ಆ್ಯಸ್ ಬೇಸ್ಡ್ ಆನ್ ದ ಫಂಕ್ಷನಲ್ ಗ್ರೂಪ್ ಪ್ರೆಸೆಂಟ್ ಇನ್ ಎನ್ ಆರ್ಗ್ಯಾನಿಕ್ ಕಾಂಪೌಂಡ್. ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ನಲ್ಲಿ ಇರುವಂತಹ ಒಂದು ಫಂಕ್ಷನಲ್ ಗ್ರೂಪ್ ಅಂತಂದ್ರೆ ಏನು, ವಾಟ್ ಆರ್ ದ ಎಕ್ಸಾಂಪಲ್ಸ್ ಆಫ್ ದ ಫಂಕ್ಷನಲ್ ಗ್ರೂಪ್ಸ್. ಸೊ ಅದ್ರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ನಾನು ಫಸ್ಟ್ ಇಯರ್ನಲ್ಲೇ ಹೇಳ್ಕೊಟ್ಟಿದ್ದೀನಿ. ಸೊ ಈಗ ಅದು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ಲಾಸ್ಟ್ ಇಯರ್ನಲ್ಲಿ ನಾವು ಜಸ್ಟ್ ಹೈಡ್ರೋಕಾರ್ಬನ್ಸ್ ಬಗ್ಗೆ ಸ್ಟಡಿ ಮಾಡಿದ್ವಿ. ಅಲ್ಲಿ ಫಂಕ್ಷನಲ್ ಗ್ರೂಪ್ ಏನಿತ್ತು ಅಂತಂದರೆ ಅಲ್ಲಿ ದ ಪ್ರೆಸೆನ್ಸ್ ಆಫ್ ಸಿ ಸಿಂಗಲ್ ಬಾಂಡ್, ಪ್ರೆಸೆನ್ಸ್ ಆಫ್ ಡಬಲ್ ಬಾಂಡ್, ಸಿ ಡಬಲ್ ಬಾಂಡ್, ಸಿ ಟ್ರಿಪಲ್ ಬಾಂಡ್ ಮತ್ತು ಅರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್ ಬಗ್ಗೆ ನಾವಲ್ಲಿ ಸ್ಟಡಿ ಮಾಡಿದ್ವಿ. ಅಪಾರ್ಟ್ ಫ್ರಮ್ ದಟ್ ಸ್ಪೆಸಿಫಿಕ್ ಫಂಕ್ಷನಲ್ ಗ್ರೂಪ್ಸ್ ಆಧಾರದ ಮೇಲೆ ಆನ್ ದ ಬೇಸಿಸ್ ಆಫ್ ದ ಪ್ರೆಸೆನ್ಸ್ ಆಫ್ ದ ಸ್ಪೆಸಿಫಿಕ್ ಫಂಕ್ಷನಲ್ ಗ್ರೂಪ್ ಪ್ರೆಸೆಂಟ್ ಇನ್ ಆನ್ ಆರ್ಗ್ಯಾನಿಕ್ ಕಾಂಪೌಂಡ್, ಸ್ಟಿಲ್ ವಿ ಕ್ಯಾನ್ ಏಬಲ್ ಟು ಕ್ಲಾಸಿಫೈ ದೀಸ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಇಂಟು ಮ್ಯಾನಿ ಟೈಪ್ಸ್ ಅಂತ ಹೇಳಿದ್ದೆ ನಿಮಗೆ. ಅಲ್ಲಿ ಯಾವುದ್ಯಾವುದು ಫಂಕ್ಷನಲ್ ಗ್ರೂಪ್ ಬರುತ್ತೆ ಅದ್ರ ಬಗ್ಗೆ ಎಲ್ಲ ನಿಮಗೆ ಹೇಳಿದ್ದೆ. ಹೇಳಿ ಕೆಲವೊಂದು ಎಕ್ಸಾಂಪಲ್ಸನ್ನು ಕೂಡ ನಿಮಗೆ ನಿಮ್ಮ ಮುಂದೆ ನಾನು ಎಕ್ಸಾಂಪಲ್ಸ್ ಆಗಿ ಕೊಟ್ಟಿದ್ದೆ, ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ಈಗ ನೀವು ಸೆಕೆಂಡ್ ಇಯರ್ನಲ್ಲಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಸೆಕೆಂಡ್ ಇಯರ್ನಲ್ಲಿ ಏನು ಸ್ಟಡಿ ಮಾಡ್ತಾ ಹೋಗ್ತೀವಿ ಅಂತಂದರೆ ಫ್ರಮ್ ವೇರ್ ವಿ ಹ್ಯಾವ್ ಸ್ಟಾಪ್ಡ್. ನಾವು ಹೈಡ್ರೋಕಾರ್ಬನ್ಸಲ್ಲಿ ನಾವು ಸ್ಟಾಪ್ ಮಾಡಿದ್ವಿ. ಈಗ ಬೇಸ್ಡ್ ಆನ್ ದ ಫಂಕ್ಷನಲ್ ಗ್ರೂಪ್ ಪ್ರೆಸೆಂಟ್ ಇನ್ ದ ಆರ್ಗ್ಯಾನಿಕ್ ಕಾಂಪೌಂಡ್ಸ್
ಆರ್ಗ್ಯಾನಿಕ್ ಕಾಂಪೌಂಡಲ್ಲಿರುವಂತಹ ಫಂಕ್ಷನಲ್ ಗ್ರೂಪ್ ಯಾವುದಿದೆ ಆ ಬೇಸಿಸ್ ಮೇಲೆ ನಾವು ಆರ್ಗ್ಯಾನಿಕ್ ಕಾಂಪೌಂಡ್ಸನ್ನು ಸ್ಟಿಲ್ ದೇರ್ ಆರ್ ಮೋರ್ ಟೈಪ್ಸ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಆರ್ ದೇರ್, ಆ್ಯಂಡ್ ಇನ್ ದಿಸ್ ಇಯರ್ we are going to study about the properties of the other organic compounds, other types of organic compounds, and based on the functional group present in an organic compound. So let me take you to the world of organic chemistry, that is the second year's world of organic chemistry. The name of the chapter, ಇವತ್ತು ನಾವು ಯಾವ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಇದ್ದೀವಿ. ಸೊ ವೈ ದೇ ಆರ್ ಕಾಲ್ಡ್ ಆಸ್ ದೋಸ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್, ಯಾಕೆ ಅದನ್ನು ನಾವು ಆ ಹೆಸರಿಂದ ಕರಿತೀವಿ. ಸೊ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಆ್ಯಂಡ್ ಲೆಟ್ ಮಿ ಟೇಕ್ ದ ಫಸ್ಟ್ ಚಾಪ್ಟರ್ ಇನ್ ದ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ದ ಫಸ್ಟ್ ಚಾಪ್ಟರ್ ಇಟ್ ಈಸ್ ಕಾಲ್ಡ್ ಆಸ್ ಹ್ಯಾಲೋಆಲ್ಕೇನ್ಸ್ ಆ್ಯಂಡ್ ಹ್ಯಾಲೋಅರೀನ್ಸ್. ಸೊ ಏನು ಸರ್ ಇದು ಹ್ಯಾಲೋಆಲ್ಕೇನ್ಸು ಮತ್ತು ಹ್ಯಾಲೋಅರೀನ್ಸನ್ನು ಯೂಟ್ಯೂಬಲ್ಲಿ ಮಾಡಿದಾರಲ್ಲ, ಯೂಟ್ಯೂಬಲ್ಲಿ ನೋಡಿದ್ದೀವಿ, ಯಾಕೆ ನೀವು ಮತ್ತೆ ಹ್ಯಾಲೋಆಲ್ಕೇನ್ಸ್ ಮತ್ತು ಹ್ಯಾಲೋಅರೀನ್ಸನ್ನು ತೊಗೊಂಡಿದ್ದೀರಿ ಅಂತ ನೀವು ನನಗೆ ಕ್ವಶನನ್ನು ಹಾಕ್ಬೋದು. ಆ್ಯಂಡ್ ವೈ ಐ ಹ್ಯಾವ್ ಟೇಕನ್ ದಿಸ್ ಹ್ಯಾಲೋಆಲ್ಕೇನ್ಸ್ ಆ್ಯಂಡ್ ಹ್ಯಾಲೋಅರೀನ್ಸ್ ಒನ್ಸ್ ಅಗೇನ್, ಯಾಕೆ ಮತ್ತೆ ಇಲ್ಲಿ ನಾನು ಹ್ಯಾಲೋಆಲ್ಕೇನ್ಸ್ ಮತ್ತು ಹ್ಯಾಲೋಅರೀನ್ಸನ್ನೇ ತೊಗೊಂಡಿದ್ದೀನಿ ಅಂತಂದರೆ, ಬಿಕಾಸ್ ನಿಮ್ಮಲ್ಲಿ ಕೆಲವರು ನನ್ನ ಜೊತೆ ನಿಮ್ಮ ಒಂದು ಒಪಿನಿಯನ್ನ ಶೇರ್ ಮಾಡಿದಾಗ, ಫೀಡ್ಬ್ಯಾಕನ್ನು ಶೇರ್ ಮಾಡಿದಾಗ ಅಬೌಟ್ ದ ಯೂಟ್ಯೂಬ್ ಕ್ಲಾಸ್ಗಳ ಬಗ್ಗೆ ನನಗೆ ಹೇಳ್ತಾ ನೀವು ಹೇಳಿದ್ರಿ, ಸ್ಟಾರ್ಟಿಂಗಲ್ಲಿ ಕೆಮಿಸ್ಟ್ರಿನಲ್ಲಿ ಹ್ಯಾಲೋಆಲ್ಕೇನ್ಸು ಹ್ಯಾಲೋಅರೀನ್ಸು ಒಂದೆರಡು ಚಾಪ್ಟ್ರು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಅದಾದಮೇಲೆ ಲೇಟರ್ ನಾವು ಕರೆಕ್ಟಾಗಿ ಅದನ್ನು ಅರ್ಥ ಮಾಡ್ಕೊಳಕ್ಕಾಗಲಿಲ್ಲ, ಯಾಕಂತಂದರೆ ಅಲ್ಲಿ ಎಕ್ಸ್ಪ್ಲನೇಷನ್ನ ಜಾಸ್ತಿ ಕೊಡ್ತಿರ್ಲಿಲ್ಲ, ಬರೀ ಎಕ್ಸಾಂಪಲ್ಸನ್ನು ಜಾಸ್ತಿ ಕೊಟ್ಟವರು ಮುಂದೆ ಹೋಗ್ತಾಯಿದ್ರು. ಅದರಿಂದ ನಮಗೆ ಅಷ್ಟೇನು ಅರ್ಥ ಆಗ್ತಾಯಿಲ್ಲ, ಕೆಮಿಸ್ಟ್ರಿ ಅರ್ಥ ಆಗ್ತಿಲ್ಲ, ಅಂದರೆ ಫಾಲೋ ಮಾಡೋಕ್ಕಾಗ್ತಾಯಿಲ್ಲ ಅಂತ ಹೇಳಿದ್ರಿ. ಆ್ಯಂಡ್ ಫಾರ್ ದಟ್ ಪರ್ಪಸ್ ಹಿಯರ್ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ಯು ಈಚ್ ಆ್ಯಂಡ್ ಎವ್ರಿ ಪಾರ್ಟ್ ಆಫ್ ದ ಚಾಪ್ಟರ್ ಹ್ಯಾಲೋಆಲ್ಕೇನ್ಸ್ ಮತ್ತು ಹ್ಯಾಲೋಅರೀನ್ಸನ್ನು ಕಂಪ್ಲೀಟಾಗಿ ನಿಮಗೆ ಡೀಟೇಲ್ಡಾಗಿ ಅದನ್ನು ಎಕ್ಸ್ಪ್ಲನೇಷನ್ ಕೊಡ್ತಾಯಿದ್ದೀನಿ. ಸೊ ಅದಕ್ಕಾಗಿ ನಾನು ಮತ್ತೆ ಹ್ಯಾಲೋಆಲ್ಕೇನ್ಸ್ ಮತ್ತು ಹ್ಯಾಲೋಅರೀನ್ಸ್ ಚಾಪ್ಟರ್ನ ನಾನು ತೊಗೊಳ್ತಾ ಇದ್ದೀವಿ. ಯು ಆರ್ ಗೋಯಿಂಗ್ ಟು ಸ್ಟಡಿ ದಿಸ್ ಚಾಪ್ಟರ್ ಇನ್ ದಿಸ್ ಆನ್ಲೈನ್ ಕ್ಲಾಸ್. ಆ್ಯಂಡ್ moreover ನಾನು ಆಲ್ರೆಡಿ ಐ ಹ್ಯಾವ್ ಸೆಂಟ್ ದ ನೋಟ್ಸ್ ಆಫ್ ದಿಸ್ ಚಾಪ್ಟರ್, ಹ್ಯಾಲೋಆಲ್ಕೇನ್ಸ್ ಮತ್ತು ಹ್ಯಾಲೋಅರೀನ್ಸ್ ಚಾಪ್ಟರ್ದು ನೋಟ್ಸನ್ನು ನಿಮಗೆ ವಾಟ್ಸಪ್ನಲ್ಲಿ ಶೇರ್ ಮಾಡಿದ್ದೀನಿ. ಅದನ್ನು ನೀವು ಡೌನ್ಲೋಡ್ ಮಾಡಿ ಪ್ರಿಂಟನ್ನು ಕೂಡ ತೊಗೊಂಡಿರ್ತೀರಿ ಅಂತ ಹೇಳ್ತಾ, ಸೊ ಲೆಟ್ ಮಿ ಟೇಕ್ ದಿಸ್ ಚಾಪ್ಟರ್, ದಟ್ ಈಸ್ ಹ್ಯಾಲೋಆಲ್ಕೇನ್ಸ್ ಆ್ಯಂಡ್ ಹ್ಯಾಲೋಅರೀನ್ಸ್. ಆ್ಯಂಡ್ ಬಿಫೋರ್ ಗೋಯಿಂಗ್ ಟು ದಿಸ್ ಹ್ಯಾಲೋಆಲ್ಕೇನ್ಸ್ ಅಂತಂದ್ರೇನು ಮತ್ತು ಹ್ಯಾಲೋಅರೀನ್ಸ್ ಅಂತಂದ್ರೇನು, ಸೊ ಇದ್ರ ಬಗ್ಗೆ ನಾವು ಹೋಗೋದಕ್ಕೂ ಮುಂಚೆನೇ ಬಿಫೋರ್ ಟೇಕಿಂಗ್ ದ ಡೆಫಿನೇಷನ್ ಇರ್ಬೋದು, before I take the introduction of haloalkanes and haloarenes. And first of all, if we consider any organic compound, ಯಾವುದೇ ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ನ ನಾವು ಸ್ಟಡಿ ಮಾಡಬೇಕು, ದ ಪ್ರಾಪರ್ಟೀಸನ್ನು ಸ್ಟಡಿ ಮಾಡಬೇಕು ಅಂತ ಬಂದಾಗ, ವಾಟ್ ಈಸ್ ದ ನೆಸೆಸಿಟಿ ಆರ್ ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಸ್ಟಡಿಯಿಂಗ್ ದಿಸ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್. ಯಾವುದೇ ಆರ್ಗ್ಯಾನಿಕ್ ಕಾಂಪೌಂಡ್ ಇರ್ಬೋದು, ಯಾಕೆ ನಾವು ಸ್ಟಡಿ ಮಾಡಬೇಕು ಅಂತಂದರೆ, ನಾನು ಫಸ್ಟ್ ಇಯರ್ನಲ್ಲೇ ನಿಮಗೆ ಬೇಸಿಕಲಿ ಹೇಳಿಬಿಟ್ಟಿದ್ದೀನಿ. ನೀವು ಯಾವುದೇ ಕಾಂಪೌಂಡ್ ಬಗ್ಗೆ ಆಗಲಿ ಅಥವಾ ಯಾವುದೇ ಒಂದು ಸಬ್ಸ್ಟೆನ್ಸ್ ಬಗ್ಗೆ ಆಗಲಿ ನೀವು ಸ್ಟಡಿ ಮಾಡ್ತಾಯಿದ್ದೀರಿ ಅಂತಂದರೆ, ಆ್ಯಂಡ್ ದಟ್ ಈಸ್ ಬಿಕಾಸ್ ಆಫ್ ದ ವೈಡ್ ಇಂಪಾರ್ಟೆನ್ಸ್ ಆರ್ ಸ್ಕೋಪ್ ಆಫ್ ದಟ್ ಆರ್ಗ್ಯಾನಿಕ್ ಕಾಂಪೌಂಡ್ ಇನ್ ಅವರ್ ಡೈಲಿ ಲೈಫ್. ಸೊ ಸಿಮಿಲರ್ಲಿ ಯಾವುದೇ ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ನ ನಾವು ಸ್ಟಡಿ ಮಾಡ್ತಾ ಇದ್ವಿ, ಪ್ರಾಪರ್ಟೀಸ್ ಬಗ್ಗೆ ನಾವು ಸ್ಟಡಿ ಮಾಡ್ತೀವಿ ಅಂತಂದರೆ, ಬಿಕಾಸ್ ದೇ ಕ್ಯಾನ್ ಪ್ಲೇ ಎ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಅವರ್ ಡೈಲಿ ಲೈಫ್. ನಮ್ಮ ಡೈಲಿ ಲೈಫ್ನಲ್ಲಿ ದೇ ಕ್ಯಾನ್ ಪ್ಲೇ ಎ ವೆರಿ ಇಂಪಾರ್ಟೆಂಟ್ ರೋಲ್, ಆ್ಯಂಡ್ ದೇ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್ ಇನ್ ಆರ್ಡರ್ ಟು ಲಿವ್ ಅವರ್ ಲೈಫ್ ಮೋರ್ ಹ್ಯಾಪಿಲಿ. ವಿತೌಟ್ ದೀಸ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಇರ್ಬೋದು, ಅಥವಾ ಎನಿ ಅದರ್ ಕೆಮಿಕಲ್ ಸಬ್ಸ್ಟೆನ್ಸಸ್ ಇರ್ಬೋದು, ವಿತೌಟ್ ದ ಪ್ರೆಸೆನ್ಸ್ ಆಫ್ ದೀಸ್ ಕೆಮಿಕಲ್ ಸಬ್ಸ್ಟೆನ್ಸ್ ವಿ ಕೆನಾಟ್ ಏಬಲ್ ಟು ಇಮ್ಯಾಜಿನ್ ಅವರ್ ಲೈಫ್. ನಿಮ್ಗೆ ಗೊತ್ತೇ ಇದೆ. ಸೊ ಯಾಕೆ ಕೆಮಿಸ್ಟ್ರಿ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಅನ್ನೋದು ಆಲ್ರೆಡಿ ನಾನು ನಿಮಗೆ ಹೇಳಿದ್ದೀನಿ. ಸೊ ಹಾಗಿದ್ರೆ ದೀಸ್ ಹ್ಯಾಲೋಆಲ್ಕೇನ್ಸ್ ಆ್ಯಂಡ್ ಹ್ಯಾಲೋಅರೀನ್ಸ್ ಅಂತ ಏನು ತೊಗೊಂಡಿದ್ದೀವಿ. ಸೊ ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ದೀಸ್ ಹ್ಯಾಲೋಜಿನೇಟೆಡ್, ದೀಸ್ ಕಾಂಪೌಂಡ್ ದೇ ಆರ್ ಆಲ್ಸೋ ಕಾಲ್ಡ್ ಆಸ್ ಹ್ಯಾಲೋಜಿನೇಟೆಡ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂತ ಹೇಳ್ತೀವಿ. ಸೊ ವೈ ದಿ ಆರ್ ಇಂಪಾರ್ಟೆಂಟ್ ಫಾರ್ ಅಸ್ ಅಂತ ಬಂದಾಗ, ಸೊ ಬಿಕಾಸ್ ದೀಸ್ ಹ್ಯಾಲೋಆಲ್ಕೇನ್ಸ್ ಆ್ಯಂಡ್ ಹ್ಯಾಲೋಅರೀನ್ ಕಾಂಪೌಂಡ್ ದೇ ಕ್ಯಾನ್ ಪ್ಲೇ ಎ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಅವರ್ ಡೈಲಿ ಲೈಫ್ ಅಂತ ಹೇಳ್ತಾನೆ. ಸೊ ಎಲ್ಲ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಥರನೇ ಈವನ್ ದಿಸ್ ಹ್ಯಾಲೋಆಲ್ಕೇನ್ಸ್ ಇರ್ಬೋದು ಅಥವಾ ಹ್ಯಾಲೋಅರೀನ್ ಕಾಂಪೌಂಡ್ಸ್ ಇರ್ಬೋದು, ದೇ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್ ಆ್ಯಂಡ್ ದೇ ಕ್ಯಾನ್ ಪ್ಲೇ ಎ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಅವರ್ ಡೈಲಿ ಲೈಫ್ ಅಂತ ಹೇಳುತ್ತೆ.
ಕೆಲವೊಂದು ಇಂಡಸ್ಟ್ರಿಯಲ್ಲಿ ಇಂಪಾರ್ಟೆಂಟ್ ಕಾಂಪೌಂಡ್ಸ್ ಅಂತ ತೊಗೊಂಡಾಗ ನಮ್ಮ ಬಯೋಸಿಸ್ಟಮಲ್ಲಿರುವಂಥ ಕಾಂಪೌಂಡ್ಸನ್ನು ತೊಗೊಂಡ್ರೆ ಸೊ ಏನೇನು ಒಂದಷ್ಟು ಎಕ್ಸಾಂಪಲ್ಸನ್ನು ತೊಗೊಬೋದು ಅಂತ ಬಂದರೆ ನೋಡಿ, ಆಲ್ರೆಡಿ ಹೇಳ್ದಂಗೆ ನಿಮಗೆ ಈ ಹ್ಯಾಲೋ ಆಲ್ಕೇನ್ಸ್ ಆ್ಯಂಡ್ ಹ್ಯಾಲೋಅರೀನ್ಸ್ ಅಂತ ಏನು ತೊಗೊಂಡಿದ್ದೀನಿ, ಇಲ್ಲಿ ಹ್ಯಾಲೋ ಅಂತ ತೊಗೊಂಡಿದ್ದೀನಿ. ಹ್ಯಾಲೋ ಅಂತಂದರೆ ಆರ್ಗ್ಯಾನಿಕ್ ಕಾಂಪೌಂಡ್ನಲ್ಲಿ ನಮಗೆ ಗೊತ್ತಿದೆ, ಇನ್ ಅಡಿಷನ್ ಟು ದ ಕಾರ್ಬನ್ ಆ್ಯಂಡ್ ದ ಹೈಡ್ರೋಜನ್ ಎಲಿಮೆಂಟ್ ಜೊತೆಗೆ ಮತ್ತೆ ಇನ್ನೊಂದು ಎಲಿಮೆಂಟು ಎಕ್ಸ್ಟ್ರಾ ಸೇರಿಕೊಳ್ಳುತ್ತೆ, ಅದನ್ನೇ ಇಲ್ಲಿ ನಾವು ಫಂಕ್ಷನಲ್ ಗ್ರೂಪ್ ಅಂತ ಹೇಳ್ತೀವಿ. ಹಿಯರ್ ಒಂದು ಹ್ಯಾಲೋಜನ್ ಆಟಮ್, that halogen atom which is present along with the carbon and the hydrogen element. ಸೊ therefore ಅಲ್ಲಿ ಕಾರ್ಬನ್ ಮತ್ತು ಹೈಡ್ರೋಜನ್ ಎಲಿಮೆಂಟ್ ಜೊತೆಗೆ ಇರುತ್ತೆ ಆರ್ಗ್ಯಾನಿಕ್ ಕಾಂಪೌಂಡ್ಸಲ್ಲಿ ಇನ್ನೊಂದು ಎಲಿಮೆಂಟು, ಆ್ಯಂಡ್ ದಟ್ ಎಲಿಮೆಂಟ್ ಇಟ್ ಈಸ್ ನಥಿಂಗ್ ಬಟ್ ದ ಹ್ಯಾಲೋಜನ್ ಎಲಿಮೆಂಟ್ ಅಂತ ಹೇಳ್ತೀವಿ. ದಟ್ಸ್ ವೈ these compound they are called as halogenated organic compounds, and whatever that halogen atom present in that compound and that halogen atom ಅನ್ನು ನಾವಿಲ್ಲಿ ಒಂದು ಫಂಕ್ಷನಲ್ ಗ್ರೂಪ್ ಅಥವಾ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಅಂತ ಟ್ರೀಟ್ ಮಾಡ್ಬೋದು. ಬೇಸ್ಡ್ ಆನ್ ದಟ್ ಫಂಕ್ಷನಲ್ ಗ್ರೂಪ್ ಇಲ್ಲಿ ನಾವು ಒನ್ ಟೈಪ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂತ ತಗೊಂಡ್ರೆ ದೋಸ್ ಕಾಂಪೌಂಡ್ ದೇ ಆರ್ ಕಾಲ್ಡ್ ಆಸ್ ಹ್ಯಾಲೋಜನೇಟೆಡ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂತ ಹೇಳ್ತಾನೆ. ಆ್ಯಂಡ್ ದೀಸ್ ಹ್ಯಾಲೋಜನೇಟೆಡ್ ಆರ್ಗ್ಯಾನಿಕ್ ಕಾಂಪೌಂಡ್ಸಲ್ಲಿ ಸೆಪ್ರೇಟ್ ಮಾಡಿದ್ದೀನಿ, ಒಂದು ಹ್ಯಾಲೋಆಲ್ಕೇನ್ಸ್ ಮತ್ತು ಇನ್ನೊಂದು ಕಡೆಗೆ ಹ್ಯಾಲೋಅರೀನ್ಸ್ ಅಂತ ತೊಗೊಂಡಿದ್ದೀನಿ. ಆ್ಯಂಡ್ ವಾಟ್ ಇಸ್ ದ ಇಂಪಾರ್ಟೆನ್ಸ್ ಆರ್ ಸ್ಕೋಪ್ ಆಫ್ ದಿಸ್ ಹ್ಯಾಲೋಆಲ್ಕೇನ್ ಕಾಂಪೌಂಡ್ಸ್ ಇರ್ಬೋದು ಅಥವಾ ಹ್ಯಾಲೋಅರೀನ್ ಕಾಂಪೌಂಡ್ಸ್ ಆಗ್ಬೋದು ಅಂತ ತಗೊಂಡಾಗ, ಒಂದು ದೀಸ್ ಹ್ಯಾಲೋಜನೇಟೆಡ್ ಕಾಂಪೌಂಡ್ ಆರ್ ಹ್ಯಾಲೋಜನ್ ಕಂಟೈನಿಂಗ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ದೇ ಕ್ಯಾನ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಅವರ್ ಡೈಲಿ ಲೈಫ್ ಅಂತ ಹೇಳುತ್ತೆ. ಬಿಕಾಸ್ ದೀಸ್ ಹ್ಯಾಲೋಜನೇಟೆಡ್ ಕಾಂಪೌಂಡ್ಸನ್ನು ನಾವು ವಿ ಕ್ಯಾನ್ ಮೇಕ್ ಯೂಸ್ ಆ್ಯಸ್ ನಮ್ಮ ಲ್ಯಾಬ್ರೇಟರಿನಲ್ಲೇ ನಾವು ಲಾಸ್ಟ್ ಇಯರ್ನಲ್ಲಿ ನಾವು ಸ್ಟಡಿ ಮಾಡಬೇಕಾದ್ರೆ ಎಲ್ಲಿ ಸಾಲ್ಟ್ ಅನಾಲಿಸಿಸ್ ಮಾಡಬೇಕಾದ್ರೆ ಯು ಆರ್ ಯೂಸಿಂಗ್ ಟೂ ಸಿಂಪಲ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್. ಒಂದು ಕ್ಲೋರೋಫಾರ್ಮ್ ಅಂತ ಯೂಸ್ ಮಾಡ್ತಾಯಿದ್ರಿ. ಕ್ಲೋರೋಫಾರ್ಮ್ ಅಂತಂದರೆ ಸೊ ವಿತ್ ದ ಫಾರ್ಮುಲಾ ದಟ್ ಇಸ್ CHCl3 ಆ್ಯಂಡ್ ದ ಅನದರ್ ಕಾಂಪೌಂಡ್ ಇನ್ನೊಂದು CCl4 ಅಂತ ಈ ರೀತಿ ಎರಡು ಕಾಂಪೌಂಡ್ಸನ್ನು ಯೂಸ್ ಮಾಡ್ತಾಯಿದ್ರಿ. ಆ್ಯಂಡ್ ದೀಸ್ ಆರ್ ನಥಿಂಗ್ ಬಟ್ ದ ಹ್ಯಾಲೋಜನೇಟೆಡ್ ಕಾಂಪೌಂಡ್ಸ್ ಅಂತ ಹೇಳ್ತೀವಿ. ಹ್ಯಾಲೋಜನೇಟೆಡ್ ಕಾಂಪೌಂಡ್ಸ್ ಅಂತಂದರೆ ಆ ಕಾರ್ಬನ್ ಮತ್ತು ಹೈಡ್ರೋಜನ್ ಜೊತೆಗೆ ಇನ್ನೊಂದು ಎಕ್ಸ್ಟ್ರಾ ಎಲಿಮೆಂಟು ಹ್ಯಾಲೋಜನ್ ಎಲಿಮೆಂಟ್ ಸೇರಿಕೊಂಡಿದೆ. ದಟ್ಸ್ ವೈ ದೇ ಆರ್ ಕಾಲ್ಡ್ ಆಸ್ ಹ್ಯಾಲೋಜನೇಟೆಡ್ ಕಾಂಪೌಂಡ್ಸ್ ಅಂತ ಹೇಳ್ತೀವಿ. ಆ್ಯಂಡ್ ದೀಸ್ ಕ್ಲೋರೋಫಾರ್ಮ್ ಇರ್ಬೋದು ಮತ್ತು CCl4 ಇರ್ಬೋದು, ಅದನ್ನು ನಾವು ಲ್ಯಾಬ್ರೇಟರಿನಲ್ಲಿ ಆ್ಯಸ್ ಎ ರಿಯೇಜೆಂಟಾಗಿ ಯೂಸ್ ಮಾಡ್ತಾಯಿದ್ವಿ. ಅದೇ ಥರ ಈ ಕ್ಲೋರೋಫಾರ್ಮ್ ಇರ್ಬೋದು ಅಥವಾ CCl4 ಇರ್ಬೋದು, ಈ ಕಾಂಪೌಂಡ್ಸನ್ನು ನಾವು ಮೋಸ್ಟ್ ಆಫ್ ದ ಕೆಮಿಕಲ್ ರಿಯಾಕ್ಷನ್ಸಲ್ಲಿ ನಾವು ಸಾಲ್ವೆಂಟ್ಸ್ ಆಗಿ ಅದನ್ನು ಯೂಸ್ ಮಾಡ್ಕೊಳ್ತೀವಿ. ದಟ್ ಮೀನ್ಸ್ ದೀಸ್ ಹ್ಯಾಲೋಜನ್ ಕಂಟೈನಿಂಗ್ ಆರ್ಗ್ಯಾನಿಕ್ ಕಾಂಪೌಂಡ್ ದೇ ಕ್ಯಾನ್ ಬಿ ಯೂಸ್ಡ್ ಆಸ್ ಸಾಲ್ವೆಂಟ್ಸ್. ಸೊ ಫಾರ್ ವೇರಿಯಸ್ ಕೆಮಿಕಲ್ ರಿಯಾಕ್ಷನ್ಸ್ಗೆ ನಾವು ಸಾಲ್ವೆಂಟ್ಸ್ ಆಗಿ ಯೂಸ್ ಮಾಡ್ಕೊಬೋದು. ಸೊ ಇದು ಒಂದು ಇಂಪಾರ್ಟೆಂಟ್ ಅಂತ ಹೇಳ್ತೀವಿ, ಇಂಪಾರ್ಟೆನ್ಸ್ ಅಥವಾ ಯೂಸ್ ಆಫ್ ದ ಹ್ಯಾಲೋಜನೇಟೆಡ್ ಕಾಂಪೌಂಡ್ಸ್ ಅಂತ ಹೇಳ್ತಾನೆ. ಅಷ್ಟೇ ಅಲ್ಲ, ದೀಸ್ ಇಂಡಸ್ಟ್ರಿಯಲ್ಲಿ ದೀಸ್ ಕಾಂಪೌಂಡ್ ದೇ ಕ್ಯಾನ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್ ಅಂತ ಹೇಳುತ್ತೆ. ಆ್ಯಂಡ್ ಯಾವ್ಯಾವ ಥರ ಯೂಸ್ ಮಾಡ್ಬೋದು ಅಂತಂದರೆ, ನಾವು ಸಾಲ್ವೆಂಟಾಗಿ ಯೂಸ್ ಮಾಡ್ತೀವಿ ಹ್ಯಾಲೋಜನೇಟೆಡ್ ಕಾಂಪೌಂಡ್ಸನ್ನು, ಅಥವಾ ಮೆಡಿಸಿನ್ ಫೀಲ್ಡಲ್ಲಿ ನಾವು ಇದನ್ನು ಯೂಸ್ ಮಾಡ್ತೀವಿ ಆ್ಯಸ್ ಅನೆಸ್ಥೆಟಿಕ್ಸ್ ಇರ್ಬೋದು, ಆ್ಯಂಡ್ ಫಾರ್ ದ ಟ್ರೀಟ್ಮೆಂಟ್ ಆಫ್ ವೇರಿಯಸ್ ಡಿಸೀಸಸ್ ಇರ್ಬೋದು. ಮತ್ತು ಹ್ಯಾಲೋ ಆಲ್ಕೇನ್ಸ್ ಅಥವಾ ಹ್ಯಾಲೋಜನೇಟೆಡ್ ಕಾಂಪೌಂಡ್ಸನ್ನು ನಾವು ರೆಫ್ರಿಜರೆಂಟ್ ಆಗಿ ಯೂಸ್ ಮಾಡ್ತೀವಿ. ಕೊನೆಯಲ್ಲಿ ನಾವು ಸ್ಟಡಿ ಮಾಡ್ತೀವಿ ಫ್ರಿಯಾನ್ಸ್ ಅಂತ ಹೇಳ್ತೀವಿ. ಆ್ಯಂಡ್ ದೋಸ್ ಫ್ರಿಯಾನ್ಸನ್ನು ನಾವು ರೆಫ್ರಿಜರೇಟರ್ನಲ್ಲಿ ರೆಫ್ರಿಜರೆಂಟ್ ಆಗಿ ನಾವು ಅದನ್ನು ಯೂಸ್ ಮಾಡ್ಕೊಳ್ತೀವಿ. ಆ್ಯಂಡ್ ಸಿಮಿಲರ್ಲಿ ಪೆಸ್ಟಿಸೈಡ್ಸ್ ಆಗಿ ನಾವು ಹ್ಯಾಲೋಜನ್ ಕಾಂಪೌಂಡ್ಸನ್ನು ನಾವು ಯೂಸ್ ಮಾಡ್ತೇವೆ. ಸೊ ಲೈಕ್ ದಟ್. ಅದರಲ್ಲಿ ಕೆಲವೊಂದಷ್ಟು ಎಕ್ಸಾಂಪಲ್ಸನ್ನು ತಗೊಂಡ್ರೆ ನೋಡಿ, ನಮಗೆ ಜ್ವರ ಬರುತ್ತೆ, ಟೈಫಾಯ್ಡ್ ಆಗಿರುತ್ತೆ ಅಂತ ಅಂದ್ಕೊಳ್ಳಿ. ಟೈಫಾಯ್ಡ್ ಆಗಿದ್ದಾಗ ನಮಗೆ ಡಾಕ್ಟ್ರ್ ಹತ್ರ ಹೋದಾಗ ನಮಗೆ ಡಾಕ್ಟ್ರ್ ಏನು ಕೊಡ್ತಾರೆ ಅಂತಂದರೆ, ನಮಗೆ ಒಂದು ಆ್ಯಂಟಿಬಯೋಟಿಕ್ ಅಂತ ಕೊಡ್ತಾರೆ ಫಾರ್ ದ ಪರ್ಪಸ್ ಆಫ್ ಟ್ರೀಟ್ಮೆಂಟ್ ಆಫ್ ದ ಟೈಫಾಯ್ಡ್ ಫೀವರ್. ಸೊ ಅಲ್ಲಿ ಒಂದು ಮೆಡಿಸಿನ್ ಅಥವಾ ಒಂದು ಆ್ಯಂಟಿಬಯೋಟಿಕನ್ನು ಕೊಡ್ತಾರೆ. ಸೊ ಇನ್ ದ ಫಾರ್ಮ್ ಆಫ್ ಆ್ಯಂಟಿಬಯೋಟಿಕಲ್ಲಿ ಒಂದು ಮೆಡಿಸಿನ್ನ ಕೊಡ್ತಾರೆ. ಆ್ಯಂಡ್ ದಟ್ ಆ್ಯಂಟಿಬಯೋಟಿಕ್ ಇಟ್ ಈಸ್ ಕಾಲ್ಡ್ ಆಸ್ ಕ್ಲೋರಾಂಫಿನಿಕಾಲ್ ಅಂತ ಕರಿತೀವಿ. ನೋಡಿ ಹೀಗೆ one simple antibiotic, it is called as chloramphenicol. ಸುಮ್ಮನೆ ಬರೆದಿದ್ದೀನಿ, ಸುಮ್ಮನೆ ಕೇಳಿಸ್ಕೊಳ್ಳಿ. ಕ್ಲೋರಾಂಫೆನಿಕಾಲ್ ಅಂತಂದರೆ ಇಟ್ ಈಸ್ ಎನ್ ಎಕ್ಸಾಂಪಲ್ ಫಾರ್ ಎನ್ ಆ್ಯಂಟಿಬಯೋಟಿಕ್. ಏನು ಕೊಡ್ತಾರೆ ಇದನ್ನು ಅಂತಂದರೆ, ಏನು ಕೊಡ್ತಾರೆ ಫಾರ್ ದ ಟ್ರೀಟ್ಮೆಂಟ್ ಆಫ್ ಟೈಫಾಯ್ಡ್ ಜ್ವರಕ್ಕೆ ಒಂದು ಆ್ಯಂಟಿಬಯೋಟಿಕ್ಕು ಕ್ಲೋರಾಂಫೆನಿಕಾಲ್ ಅಂತ ಕೊಡ್ತಾರೆ. ದಟ್ ಕ್ಲೋರಾಂಫೆನಿಕಾಲ್ನಲ್ಲಿ ಅಂದರೆ ಕ್ಲೋರಾಂಫೆನಿಕಾಲ್ ಅಂತಂದರೆ ಏನು ಅಂತ, ಇಟ್ ಈಸ್ ಎನ್ ಆರ್ಗ್ಯಾನಿಕ್ ಕಾಂಪೌಂಡ್ ವಿಚ್ ಕಂಟೇನ್ಸ್ ಕ್ಲೋರಿನ್ ಎಲಿಮೆಂಟ್. ದಟ್ಸ್ ವೈ ಇಟ್ ಇಸ್ ಟೇಕನ್ ಆಸ್ ಕ್ಲೋರಾಂಫೆನಿಕಾಲ್ ಅಂತ ಹೇಳ್ತಾರೆ. ಸೊ ಹೀಗೆ ಕ್ಲೋರಾಂಫೆನಿಕಾಲ್ ಇರ್ಬೋದು, ಸೊ ವಿಚ್ ಕ್ಯಾನ್ ಬಿ ಯೂಸ್ಡ್ ಆಸ್ ಎ ಆ್ಯಂಟಿಬಯೋಟಿಕ್ ಅಂತ ಹೇಳ್ತಾನೆ. ಆ್ಯಂಡ್ ಸಿಮಿಲರ್ಲಿ ಇನ್ನೊಂದು ಎಕ್ಸಾಂಪಲ್ ಅಂತ ತೊಗೊಂಡ್ರೆ, ನಮ್ಮ ಬಾಡಿ ಒಳಗಡೆ ಒಂದು ಹಾರ್ಮೋನ್ ಇದೆ. ಸೊ ನಿಮಗೆ ಗೊತ್ತಿರ್ಬೋದು, ನಮ್ಮ ಬಾಡಿ ಒಳಗಡೆ ಒಂದು ಹಾರ್ಮೋನ್ ಇದೆ. ಆ್ಯಂಡ್ ದಟ್ ಹಾರ್ಮೋನ್ ಇಟ್ ಈಸ್ ನಥಿಂಗ್ ಬಟ್, ಸೊ ಯು ನೋ ದ ನೇಮ್, ಆ್ಯಂಡ್ ದಟ್ ನೇಮ್ ಆಫ್ ದ ಹಾರ್ಮೋನ್ ಇಟ್ ಈಸ್ ಕಾಲ್ಡ್ ಆಸ್ ಥೈರಾಕ್ಸಿನ್ ಅಂತ ಕರಿತೀವಿ. ಆ್ಯಂಡ್ ವಾಟ್ ಇಸ್ ದಟ್ ಥೈರಾಕ್ಸಿನ್? ಇಟ್ ಈಸ್ ಎನ್ ಹಾರ್ಮೋನ್. ವಾಟ್ ಇಸ್ ದಟ್ ಹಾರ್ಮೋನ್? ಇಟ್ ಈಸ್ ಎನ್ ಆರ್ಗ್ಯಾನಿಕ್ ಕಾಂಪೌಂಡ್.
ವಾಟ್ ಇಸ್ ದ ಕಂಪೋಸಿಷನ್ ಆಫ್ ದ ಆರ್ಗ್ಯಾನಿಕ್ ಕಾಂಪೌಂಡ್ ಅಂತಂದರೆ ಇಲ್ಲಿ ಹೇಳ್ತಾನೆ. ಇಲ್ಲಿ ಇನ್ ಅಡಿಷನ್ ಆರ್ಗ್ಯಾನಿಕ್ ಕಾಂಪೌಂಡ್ ಅಂತ ಬಂದಾಗ ಅಲ್ಲಿ ನಿಮ್ಗೆ ಗೊತ್ತೇ ಇದೆ, ಅಲ್ಲಿ ಕಾರ್ಬನ್ ಇರುತ್ತೆ ಮತ್ತು ಹೈಡ್ರೋಜನ್ ಇರುತ್ತೆ. ಅದ್ರ ಜೊತೆಗೆ ಇನ್ ದ ಥೈರಾಕ್ಸಿನ್ನಲ್ಲಿ ದಿಸ್ ಥೈರಾಕ್ಸಿನ್ ವಿಚ್ ಕಂಟೈನ್ ಒನ್ ಮೋರ್ ಎಲಿಮೆಂಟ್ ಆ್ಯಂಡ್ ದಟ್ ಎಲಿಮೆಂಟ್ ಇಟ್ ಈಸ್ ನಥಿಂಗ್ ಬಟ್ ಅಯೋಡಿನ್ ವಿಚ್ ಈಸ್ ಎನ್ ಎಕ್ಸಾಂಪಲ್ ಫಾರ್ ಅನ್ ಹ್ಯಾಲೋಜನ್ ಎಲಿಮೆಂಟ್. And this iodine containing hormone so which is secreted inside our body, ನಮ್ಮ ಬಾಡಿ ಒಳಗಡೆ ಅದು ಬರುತ್ತೆ, ಪ್ರೊಡ್ಯೂಸ್ ಆಗುತ್ತೆ. ಆ್ಯಂಡ್ ದಟ್ ಥೈರಾಕ್ಸಿನ್ ನಮ್ಮ ಬಾಡಿ ಒಳಗಡೆ ಈ ಥೈರಾಕ್ಸಿನ್ ಹಾರ್ಮೋನ್ನ ಒಂದು ಡೆಫಿಷಿಯನ್ಸಿ ಆಯಿತು ಅಂತಂದರೆ ದ ಡೆಫಿಷಿಯನ್ಸಿ ಆಫ್ ದಿಸ್ ಥೈರಾಕ್ಸಿನ್ ಹಾರ್ಮೋನ್ ವಿಚ್ ಕ್ಯಾನ್ ಲೀಡ್ಸ್ ಟು ವಾಟ್ ಅಂತಾನೆ ವಿಚ್ ಕ್ಯಾನ್ ಲೀಡ್ಸ್ ಟು ಎ ಡಿಸೀಸ್ ವಿಚ್ ಈಸ್ ಕಾಲ್ಡ್ ಆಸ್ ಗಾಯ್ಟರ್. ಸೊ ದ ಡೆಫಿಷಿಯನ್ಸಿ ಆಫ್ ದಿಸ್ ಏನು ಥೈರಾಕ್ಸಿನ್ ಅಂತ ತಗೊಂಡಾಗ ಸೊ ಅದು ಒಂದು ನಮ್ಮ ಬಾಡಿ ಒಳಗಡೆ ಒಂದು ಕಾಯಿಲೆನ ಉಂಟು ಮಾಡುತ್ತೆ. ಆ್ಯಂಡ್ ದಟ್ ಡಿಸೀಸ್ ಇಟ್ ಇಸ್ ಕಾಲ್ಡ್ ಗಾಯ್ಟರ್. ಗಾಯ್ಟರ್ ಅಂತಂದರೆ ನಮ್ಮ ಕತ್ತಿನ ಭಾಗ ಊದ್ಕೊಳ್ಳೋವಂಥದ್ದು, ನಮ್ಮ ಗಂಟ್ಲು ಭಾಗ ಊದ್ಕೊಳ್ಳೋವಂಥದ್ದು. ನಿಮ್ಗೆ ಗೊತ್ತೇ ಇದೆ, ಕೆಲವು ನೋಡಿರ್ತೀರಿ. ಗಾಯ್ಟರ್ ಅಂತಂದರೆ ಕನ್ನಡದಲ್ಲಿ ಅದನ್ನು ಗಳಗಂಡ ಅಂತಲೇ ಹೇಳ್ತೀವಿ. ಹಾಗೆ ದೇಫೋ ಸೊ ದ ಡೆಫಿಷಿಯನ್ಸಿ ಆಫ್ ದ ಥೈರಾಕ್ಸಿನ್ ಆಯಿತು ಅಂತಂದರೆ ನಮ್ಮ ಬಾಡಿ ಒಳಗಡೆ ನಮ್ಮ ಬಾಡಿಗೆ ಒಂದು ಡಿಸೀಸ್ ಬರುತ್ತೆ, ಗಾಯ್ಟರ್. ಸೊ ಲೈಕ್ ದ್ಯಾಟ್. ಸೊ ಅದು ನಮ್ಮ ಬಯೋಸಿಸ್ಟಮ್ ಒಳಗಡೆ ಕೂಡ ವಿಚ್ ಕ್ಯಾನ್ ಪ್ಲೇ ಎ ವೆರಿ ಇಂಪಾರ್ಟೆಂಟ್ ರೋಲ್ ಅಂತ ಹೇಳ್ತಾನೆ. ಹಾಗೆ ಆ್ಯಂಡ್ ಸಿಮಿಲರ್ಲಿ ಸೊ ಅದೇ ಥರ ದೀಸ್ ಹ್ಯಾಲೋಜನ್ ಕಾಂಪೌಂಡ್ಸ್ ಅಥವಾ ಹ್ಯಾಲೋಜನೇಟೆಡ್ ಕಾಂಪೌಂಡ್ಸ್ ವಿಚ್ ಕ್ಯಾನ್ ಪ್ಲೇ ಎ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಅವರ್ ಡೈಲಿ ಲೈಫ್ ಅಂತ ಹೇಳುತ್ತೆ. ಆ್ಯಂಡ್ ಬಿಕಾಸ್ ಆಫ್ ದ ವೈಡ್ ಸ್ಪ್ರೆಡ್ ಆಫ್ ದ ಸ್ಕೋಪ್ ಅಥವಾ ವೈಡ್ ಸ್ಪ್ರೆಡ್ ಯೂಸಸ್ ಆಫ್ ದಿಸ್ ಹ್ಯಾಲೋಜನೇಟೆಡ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ವಿ ಹ್ಯಾವ್ ಟು ಸ್ಟಡಿ ಅಬೌಟ್ ದಿಸ್ ಹ್ಯಾಲೋಆಲ್ಕೇನ್ ಕಾಂಪೌಂಡ್ಸ್ ಆ್ಯಂಡ್ ಹ್ಯಾಲೋಅರಿನ್ ಕಾಂಪೌಂಡ್ಸ್ ಅಥವಾ ಹ್ಯಾಲೋಜನೇಟೆಡ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ಗಳ ಬಗ್ಗೆ ನಮಗೆ ಒಂದು ಅಪ್ರಾಕ್ಸಿಮೇಟ್ ಅಥವಾ ಒಂದು ನಾಲೆಡ್ಜ್ ನಮಗೆ ಬೇಕಿರುತ್ತೆ, ಒಂದು ಸೌಂಡ್ ನಾಲೆಡ್ಜ್ ಬೇಕಿರುತ್ತೆ. Therefore, in order to study the properties of the haloalkanes and the haloarenes and in order to know the scope of this haloalkanes and the haloarene compounds, so in the second year's PUC syllabus nalli nimge ee chapter na ittidare and the chapter it is called as haloalkanes and haloarenes. ಹಾಗಿದ್ರೆ ಫಸ್ಟ್ ಆಫ್ ಆಲ್ ವಾಟ್ ಆರ್ ದಿಸ್ ಹ್ಯಾಲೋಆಲ್ಕೇನ್ಸ್ ಅಂತಂದರೆ ಏನು ಅಥವಾ ಹ್ಯಾಲೋಅರಿನ್ಸ್ ಅಂತಂದರೆ ಏನು? ಲೆಟ್ ಮಿ ಟ್ರೈ ಟು ಗಿವ್ ಎ ಪ್ರಾಪರ್ ಡೆಫಿನೇಷನ್ ಅಥವಾ ಪ್ರಾಪರ್ ಡೆಫಿನೇಷನ್ ಸೂಟಬಲ್ ವಿತ್ ಸೂಟಬಲ್ ಎಕ್ಸಾಂಪಲ್ಸ್. ಸೊ ಯಾವ ರೀತಿ ನಿಮಗೊಂದು ಡೆಫಿನೇಷನ್ನ ಕೊಡ್ಬೋದು ಅನ್ನೋದ್ರ ಬಗ್ಗೆ ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಹ್ಯಾಲೋ ಆಲ್ಕೇನ್ಸ್. ಈಗ ಫಸ್ಟ್ ಆಫ್ ಆಲ್ ಇಫ್ ಐ ಟೇಕ್ ದ ಹ್ಯಾಲೋ ಆಲ್ಕೇನ್ಸ್ ಅಂತಂದರೆ ಅದಕ್ಕೊಂದು ಸಿಂಪಲ್ ಅಲ್ಲೇ ಗೊತ್ತಾಗ್ತಿದೆ ನಿಮಗೆ. ಹ್ಯಾಲೋ ಆಲ್ಕೇನ್ಸ್ ಅಲ್ಲಿ ಹ್ಯಾಲೋ ಅಂತ ತಗೊಂಡೆ, ಸೊ ಆಲ್ಕೇನ್ಸ್ ನಮಗೆ ಆಲ್ರೆಡಿ ಆಲ್ಕೇನ್ಸ್ ಗೊತ್ತು. ನಮಗೆ ಆಲ್ಕೇನ್ಸ್ ಅಂತಂದರೆ ಯು ನೋ ದಟ್ ಆಲ್ಕೇನ್ಸ್ ಅಂತಲೇ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ತೊಗೊಂಡ್ರೆ ಸೊ ನೋಡಿ CH4 ಅಂತ ತೊಗೊಳ್ತೀನಿ. ಇಟ್ ಈಸ್ ನಥಿಂಗ್ ಬಟ್ ಮೀಥೇನ್. ಇದೇನಿದು ಒಂದು ಹೈಡ್ರೋಕಾರ್ಬನ್ ಕಾಂಪೌಂಡ್. ಇದ್ರ ಬಗ್ಗೆ ನಾವು ಫಸ್ಟ್ ಇಯರ್ನಲ್ಲಿ ಸ್ಟಡಿ ಮಾಡಿದ್ದೀವಿ. ಈಗ ಈ ಕಾಂಪೌಂಡಿಂದ ನನಗೆ ಇನ್ನೊಂದು ಕಾಂಪೌಂಡ್ ಸಿಗುತ್ತೆ. ದಟ್ ಮೀನ್ಸ್ ಹ್ಯಾಲೋ ಆಲ್ಕೇನ್ ಅಂತಂದರೆ ಇಟ್ ಈಸ್ ಎ ಡೆರಿವೇಟಿವ್ ಆಫ್ ಆಲ್ಕೇನ್ ಅಂತ ಹೇಳ್ತಾನೆ. ಅಂದರೆ ಇದು ನಮಗೆ ಡೈರೆಕ್ಟಾಗಿ ಹೆಂಗೆ ಸಿಗುತ್ತೆ ಅಂತಂದರೆ ಇದನ್ನು ಒಂದು ಉಪ ಉತ್ಪನ್ನ ಅಂದರೆ ಒಂದು ಡೆರಿವೇಟಿವ್ ಆಫ್ ಆಲ್ಕೇನ್ ಅಂತ ತೊಗೊಳ್ತೀವಿ. ಆಲ್ಕೇನಿಂದ ಸಿಗುತ್ತೆ. ಹೆಂಗೆ ಸಿಗುತ್ತೆ ಅಂತಂದರೆ ಇಟ್ ಈಸ್ ಎ ಡೆರಿವೇಟಿವ್ ಆಫ್ ಆಲ್ಕೇನ್. ಆಲ್ಕೇನಲ್ಲಿ ಒಂದು ಹ್ಯಾಲೋಜನ್ ಆಟಮನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. ದಾಟ್ಸ್ ಇಟ್. ಹೇಗೆ ನೋಡಿ, ಇಷ್ಟ ಇಡೋದು ವೆರಿ ಸಿಂಪಲ್. ಮೀಥೇನ್ ಇತ್ತು, ಆ ಮೀಥೇನಲ್ಲಿ ದಟ್ ಸಿಂಗಲ್ ಕಾರ್ಬನ್ ಆಟಮ್ ವಿಚ್ ಈಸ್ ಬಾಂಡೆಡ್ ಟು 4 ಹೈಡ್ರೋಜನ್ ಆಟಮ್ಸ್ಗೆ ಬಾಂಡ್ ಆಗಿತ್ತಲ್ಲ, ಅದರಲ್ಲಿ ಇಲ್ಲೇನು ಮಾಡ್ಕೊಳ್ತೀನಿ, 4 ಹೈಡ್ರೋಜನ್ ಆಟಮ್ಸಲ್ಲಿ -1 ಹೈಡ್ರೋಜನ್ ಆಟಮ್ ಮಾಡ್ಕೊಳ್ತೀನಿ. ಅಂದರೆ ಅಲ್ಲಿಂದ 4 ಹೈಡ್ರೋಜನ್ ಆಟಮ್ಸಲ್ಲಿ ಐ ವಿಲ್ ರಿಮೂವ್ 1 ಹೈಡ್ರೋಜನ್ ಆಟಮ್. ಜಸ್ಟ್ ಹೈಡ್ರೋಜನ್ ಆಟಮ್. ಸೊ ಒಂದು ಹೈಡ್ರೋಜನ್ ಆಟಮನ್ನು ಅಲ್ಲಿಂದ ತೆಗಿತೀನಿ. ಅಂದರೆ 4 ಹೈಡ್ರೋಜನ್ ಆಟಮ್ ಇದೆ, ಒಂದನ್ನು ತೆಗೆದ್ರೆ ಎಷ್ಟಾಯಿತು, ಇನ್ನು 3 ಉಳ್ಕೊಂತು. ಒಂದು ಹೈಡ್ರೋಜನ್ ಆಟಮ್ನ ಅಲ್ಲಿಂದ ನಾನು ರಿಮೂವ್ ಮಾಡಿದ್ನಲ್ಲ, ಆ ಪ್ಲೇಸ್ಗೆ ಟು ದ ಪ್ಲೇಸ್ ಆಫ್ ದಟ್ ಹೈಡ್ರೋಜನ್ ಆಟಮ್ ಐ ವಿಲ್ ಟೇಕ್ ಆರ್ ಐ ವಿಲ್ ಆ್ಯಡ್ 1 ಹ್ಯಾಲೋಜನ್ ಆಟಮ್. 1 ಹ್ಯಾಲೋಜನ್ ಆಟಮ್ ಟು ದ ಪ್ಲೇಸ್ ಆಫ್ ದಟ್ ಹೈಡ್ರೋಜನ್ ಆಟಮ್. ನಾನು ಏನು ರಿಮೂವ್ ಮಾಡಿದೆ ಒಂದು ಹೈಡ್ರೋಜನ್ ಆಟಮನ್ನು, ಆ ಹೈಡ್ರೋಜನ್ ಆಟಮ್ ಜಾಗಕ್ಕೆ 1 ಹ್ಯಾಲೋಜನ್ ಆಟಮನ್ನು ನಾನು ಸಬ್ಸ್ಟಿಟ್ಯೂಟ್ ಮಾಡಿದಾಗ ನೋಡಿ ಏನಾಯಿತು, CH4 ಇದ್ದಿದ್ದೇನಾಯಿತು, ಅದರಲ್ಲಿ 1 ಹೈಡ್ರೋಜನ್ ಆಟಮನ್ನು ತೆಗೆದಾಕಿದ್ದೆ, 3 ಹೈಡ್ರೋಜನ್ ಆಟಮ್ ಉಳ್ಕೊಂಡಿತ್ತು. ದೇರ್ಫೋರ್ ಅದ್ರ ಜೊತೆಗೆ ಇನ್ನೊಂದು ಹ್ಯಾಲೋಜನ್ ಆಟಮನ್ನು ಆ್ಯಡ್ ಮಾಡಿದೆ. ಇಟ್ ಈಸ್ ನಥಿಂಗ್ ಬಟ್ Cl. ಆ್ಯಂಡ್ ನಾವು ದಿಸ್ ಕಾಂಪೌಂಡ್ ಏನು ಬಂತಲ್ಲ, ದಿಸ್ ಕಾಂಪೌಂಡ್ ಇಟ್ ಈಸ್ ಕಾಲ್ಡ್ ಆಸ್ ಹ್ಯಾಲೋ ಆಲ್ಕೇನ್ ಕಾಂಪೌಂಡ್. ಒಂದು ಸಿಂಪಲ್ ಡೆಫಿನೇಷನ್ ಹೇಳ್ತಾನೆ ಇಲ್ಲಿ. ಹಾಗಿದ್ರೆ ವಾಟ್ ಇಸ್ ದಿಸ್ ಹ್ಯಾಲೋ ಆಲ್ಕೇನ್ ಕಾಂಪೌಂಡ್? ಹ್ಯಾಲೋ ಆಲ್ಕೇನ್ ಅಂತಂದರೆ ಸೊ ಹ್ಯಾಲೋ ಆಲ್ಕೇನ್ಸ್ ಆರ್ ದ ಡೆರಿವೇಟಿವ್ಸ್ ಆಫ್ ಆಲ್ಕೇನ್ಸ್ ವಿಚ್ ಆರ್ ಒಬ್ಟೈನ್ಡ್ ಬೈ ರಿಪ್ಲೇಸಿಂಗ್ 1 or more ಹೈಡ್ರೋಜನ್ ಆಟಮ್ಸ್ ಬೈ ಹ್ಯಾಲೋಜನ್ ಆಟಮ್ಸ್.
ಸೊ ಯಾವುದೇ ಒಂದು ಆಲ್ಕೇನ್ ಕಾಂಪೌಂಡಲ್ಲಿ ಒಂದು ಅಥವಾ ಅಲ್ಲಿರುವಂಥ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಹೈಡ್ರೋಜನ್ ಐಟಮ್ಸನ್ನು ನಾವು ಹ್ಯಾಲೋಜನ್ ಐಟಮ್ಸಿಂದ ರೀಪ್ಲೇಸ್ ಮಾಡಿದ್ರೆ ನನಗೆ ಅಲ್ಲಿಂದ ಏನು ಬರುತ್ತೆ ಕಾಂಪೌಂಡ್ಸು ಪ್ರಾಡಕ್ಟ್ ಆಗಿ, ಆ್ಯಂಡ್ ದೋಸ್ ಕಾಂಪೌಂಡ್ ದೇ ಆರ್ ಕಾಲ್ಡ್ ಆಸ್ ಹ್ಯಾಲೋ ಆಲ್ಕೇನ್ ಕಾಂಪೌಂಡ್ಸ್ ಅಂತ ಕರಿತೀವಿ. ನಿಮ್ಗೆ ಅರ್ಥ ಆಗಿದೆ? ಸೊ ಲೈಕ್ ದಿಸ್. ಸೊ ಈಗ ನಾನು CH3Cl ಅನ್ನು ಪಡ್ಕೊಂಡೆ. ಯಾವ ಥರ ಅಂತಂದರೆ CH4 ಇಂದ ಪಡ್ಕೊಂಡೆ. ಸೊ ದಟ್ CH4 ಅಂತಂದರೆ ಅದೊಂದು ಆಲ್ಕೇನ್ ಕಾಂಪೌಂಡ್ ಆಗಿತ್ತು. ಆಲ್ಕೇನಿಂದ ನನಗೆ ಒಂದು ಹ್ಯಾಲೋ ಆಲ್ಕೇನ್ ಕಾಂಪೌಂಡ್ ಬಂತು. ಆ್ಯಂಡ್ ದೇ ಆರ್ ಆಲ್ಸೋ ಕಾಲ್ಡ್ ಆಸ್ ಆಲ್ಕೈಲ್ ಹ್ಯಾಲೈಡ್ ಅಂತಲೂ ಕರಿತೀವಿ. ಮುಂದೆ ಹೇಳ್ತಾನೆ ಇಲ್ಲಿ ಸೊ ಈಗ ಹಾಗಿದ್ರೆ ಒಂದು ಎಕ್ಸಾಂಪಲ್ ಹ್ಯಾಲೋ ಆಲ್ಕೇನ್ಸ್ ಅಂತಂದರೆ ಏನು ಅಂತಂದರೆ ನೋಡಿ, ಒಂದು ಸಿಂಪಲ್ ಡೆಫಿನೇಷನನ್ನು ಕೊಡ್ತಾನೆ. These are nothing but the derivatives of alkanes. They are obtained by replacing one or more hydrogen atoms by halogen atoms, and they are called as haloalkanes ಅಂತ ಹೇಳ್ತೀವಿ. ಬೈ ಮೀನ್ಸ್ ಆಫ್ ರಿಪ್ಲೇಸಿಂಗ್ ಒನ್ ಆರ್ ಮೋರ್ ಹೈಡ್ರೋಜನ್ ಆಟಮ್ ಅಂತ ಹೇಳ್ತಾನೆ. ಅದನ್ನು ಒಂದು ಎಕ್ಸಾಂಪಲ್ ತೊಗೊಂಡ್ಬಿಟ್ಟು ತೋರಿಸ್ತೀನಿ ನಿಮಗೆ. CH4 ಇತ್ತು. CH4ಅಲ್ಲಿ ಒಂದು ಹೈಡ್ರೋಜನ್ ಆಟಮನ್ನು ರಿಮೂವ್ ಮಾಡಿ ಅದಕ್ಕೆ ಒಂದು ಕ್ಲೋರಿನ್ ಆಟಮನ್ನು ಹಾಕ್ತೆ. ನೋಡಿ ನನಗೇನು ಸಿಕ್ತು? CH3Cl. ಎಗೇನ್ CH3Cl ಇತ್ತಲ್ಲ, ಸ್ಟಿಲ್ ದೇರ್ ಆರ್ 3 more ಹೈಡ್ರೋಜನ್ ಆಟಮ್ಸ್ ಇತ್ತು. ಸೊ ಮತ್ತೆ ಅದರಲ್ಲಿ ಇನ್ನೊಂದು ಹೈಡ್ರೋಜನ್ ಆಟಮನ್ನು ರಿಪ್ಲೇಸ್ ಮಾಡಿ ಅದಕ್ಕೆ ಇನ್ನೊಂದು ಕ್ಲೋರಿನ್ ಆಟಮನ್ನು ಆ್ಯಡ್ ಮಾಡ್ತೀನಿ ಅಂತ ಅಂದ್ಕೊಳ್ಳಿ. ಆವಾಗ ಇನ್ನೊಂದು ಕಾಂಪೌಂಡ್ ಬರುತ್ತೆ. ಆ್ಯಂಡ್ ಇಟ್ ಈಸ್ ನಥಿಂಗ್ ಬಟ್ CH2Cl2 ಮಿಥಿಲೀನ್ ಡೈಕ್ಲೋರೈಡ್ ಅಂತ ಕರಿತೀವಿ, ಮಿಥಿಲೀನ್ ಕ್ಲೋರೈಡ್ ಅಂತ ಕರಿತೀವಿ. ಎಗೈನ್ ಸ್ಟಿಲ್ ದೇರ್ ಆರ್ 2 more ಹೈಡ್ರೋಜನ್ ಆಟಮ್ಸ್. ಅದನ್ನು ರಿಪ್ಲೇಸ್ ಮಾಡ್ಬೋದು ನಾನು. ಮತ್ತೆ ಅದರಿಂದ ನಾನು ಇನ್ನೊಂದು ಹೈಡ್ರೋಜನ್ ಆಟಮನ್ನು ರಿಪ್ಲೇಸ್ ಮಾಡ್ತೀನಿ. ಆ ಜಾಗಕ್ಕೆ ಇನ್ನೊಂದು ಕ್ಲೋರಿನ್ ಆಟಮನ್ನು ಕೊಡ್ತೀನಿ ಅಂತ ಅಂದ್ಕೊಳ್ಳಿ. ಆವಾಗ ನನಗೆ ಇನ್ನೊಂದು ಕಾಂಪೌಂಡ್ ಸಿಗುತ್ತೆ. ಇಟ್ ಈಸ್ ಕಾಲ್ಡ್ ಆಸ್ CHCl3 ಆ್ಯಂಡ್ ಇಟ್ ಈಸ್ ಕಾಲ್ಡ್ ಆಸ್ ದಟ್ ಕ್ಲೋರೋಫಾರ್ಮ್. ಎಗೇನ್ ದಟ್ ಕ್ಲೋರೋಫಾರ್ಮಿಂದ ಮತ್ತೆ ಇನ್ನೊಂದು ಹೈಡ್ರೋಜನ್ ಆಟಮ್ ಇತ್ತಲ್ಲ, ದ ಲಾಸ್ಟ್ ಹೈಡ್ರೋಜನ್ ಆಟಮನ್ನು ರಿಪ್ಲೇಸ್ ಮಾಡಿ ಅದಕ್ಕೆ ಒಂದು ಕ್ಲೋರಿನ್ ಆಟಮನ್ನು ಆ್ಯಡ್ ಮಾಡಿ ಆ್ಯಂಡ್ ಫೈನಲಿ ನನಗೇನು ಸಿಕ್ತು? ಆ್ಯಂಡ್ ಇಟ್ ಈಸ್ ನಥಿಂಗ್ ಬಟ್ CCl4. ಆ್ಯಂಡ್ ದಟ್ ಕಾಂಪೌಂಡ್ ಇಟ್ ಈಸ್ ಕಾಲ್ಡ್ ಆಸ್ ಕಾರ್ಬನ್ ಟೆಟ್ರಾಕ್ಲೋರೈಡ್ ಅಂತ ಹೇಳ್ತೀವಿ, ಟೆಟ್ರಾಕ್ಲೋರೋಮೀಥೇನ್ ಅಂತ ಕರಿತೀವಿ. ಅರ್ಥ ಆಗಿದೆಯಲ್ವಾ? ದೇರ್ಫೋರ್ ದೀಸ್ ಆರ್ ನಥಿಂಗ್ ಬಟ್ ದ ಡೆರಿವೇಟಿವ್ಸ್ ಆಫ್ ಆಲ್ಕೇನ್ಸ್. ಹೆಂಗೆ ಸಿಗುತ್ತೆ ನನಗೆ? ಒಬ್ಟೈನ್ಡ್ ಬೈ ರಿಪ್ಲೇಸಿಂಗ್ ಒನ್ ಆರ್ ಮೋರ್ ಹೈಡ್ರೋಜನ್ ಆಟಮ್ಸ್ ಬೈ ಹ್ಯಾಲೋಜನ್ ಆಟಮ್ಸ್. ಆ್ಯಂಡ್ ಸಚ್ ಅ ಟೈಪ್ ಆಫ್ ಕಾಂಪೌಂಡ್ ದೇ ಆರ್ ಕಾಲ್ಡ್ ಆಸ್ ಏನಂತ ಕರಿತೀವಿ? ಹ್ಯಾಲೋ ಆಲ್ಕೇನ್ಸ್ ಅಂತ ಕರಿತೀವಿ. ಆ್ಯಂಡ್ ಇದನ್ನು ಒಂದು ಎಕ್ಸಾಂಪಲ್ ಅಂತ ನಿಮ್ಗೆ ತೋರಿಸಿದ್ದೀನಿ. ವಿ ಕ್ಯಾನ್ ಟೇಕ್ ಸೋ ಮೆನಿ ಎಕ್ಸಾಂಪಲ್ಸ್. ಸೊ ಫಾರ್ ದ ಹ್ಯಾಲೋ ಆಲ್ಕೇನ್ಸ್ ಅಂತ ಹೇಳ್ತೀವಿ. ಅದರಲ್ಲಿ ಒಂದಷ್ಟು ಎಕ್ಸಾಂಪಲ್ಸನ್ನು, ಒಂದು 3 ಎಕ್ಸಾಂಪಲ್ಸನ್ನು, ಬೇರೆ ಬೇರೆ ಥರ ಎಕ್ಸಾಂಪಲ್ಸನ್ನು ನಿಮಗೆ ಎಕ್ಸಾಂಪಲ್ಸಲ್ಲಿ ತೋರಿಸ್ತಾ ಇದ್ದಾನೆ. ನೋಡಿ ಹೀಗೆ ದ ನೆಕ್ಸ್ಟ್ ಸಮ್ ಆಫ್ ದ ಎಕ್ಸಾಂಪಲ್ಸ್ ಅಂತ ತೊಗೊಂಡಾಗ ದೀಸ್ ಆರ್ ದ ಎಕ್ಸಾಂಪಲ್ಸ್. ಒಂದು ಎನ್ ಪ್ರೊಪೈಲ್ ಬ್ರೋಮೈಡ್ ಅಂತ ತೊಗೊಂಡಿದ್ದೀನಿ. ಎನ್ ಪ್ರೊಪೈಲ್ ಬ್ರೋಮೈಡ್ ಎಲ್ಲಿಂದ ಸಿಕ್ತು ಅಂತಂದರೆ ಪ್ರೋಪೇನಿಂದ ಸಿಕ್ತು. ಪ್ರೋಪೇನಲ್ಲಿ ಒಂದು ಹೈಡ್ರೋಜನ್ ಆಟಮನ್ನು ರಿಮೂವ್ ಮಾಡಿದೆ ಬೈ ಮೀನ್ಸ್ ಆಫ್ ಬ್ರೋಮಿನ್ ಆಟಮ್. ದೇರ್ಫೋರ್ ನನಗೆ ಅಲ್ಲಿ ಒಂದು ಆಲ್ಕೈಲ್ ಹ್ಯಾಲೈಡ್ ಅಥವಾ ಹ್ಯಾಲೋ ಆಲ್ಕೇನ್ ಕಾಂಪೌಂಡ್ ಸಿಕ್ತು. ಅದೇ ಥರ ಐಸೋಪ್ರೋಪೈಲ್ ಕ್ಲೋರೈಡ್ ಇರ್ಬೋದು, ಐಸೋಬ್ಯೂಟೈಲ್ ಕ್ಲೋರೈಡ್ ಇರ್ಬೋದು. ದೀಸ್ ಆರ್ ಸಮ್ ಆಫ್ ದ ಎಕ್ಸಾಂಪಲ್ಸ್. ಇದು ಹ್ಯಾಲೋ ಆಲ್ಕೇನ್ಸ್ ಬಗ್ಗೆ ಆಯಿತು. ಹಾಗಿದ್ರೆ ಹ್ಯಾಲೋ ಅರೀನ್ಸ್ ಅಂತಂದ್ರೆ ಏನು? ವಾಟ್ ಇಸ್ ದ ಡೆಫಿನೇಷನ್ ಆಫ್ ದಿಸ್ ಹ್ಯಾಲೋ ಅರೀನ್ ಕಾಂಪೌಂಡ್ಸ್? ಎಲ್ಲಿಂದ ಸಿಗುತ್ತೆ ಹ್ಯಾಲೋ ಅರೀನ್ ಕಾಂಪೌಂಡ್ಸ್? ಹೆಂಗೆ ಪಡ್ಕೊಬೋದು ಹ್ಯಾಲೋ ಅರೀನ್ ಕಾಂಪೌಂಡ್ಸ್? ಅದ್ರ ಬಗ್ಗೆ ನೋಡೋಣ. ಈಗ ಹ್ಯಾಲೋ ಆಲ್ಕೇನ್ಸ್ ಅಂತ ಹೇಳಿದೆ ನಾನು. ಹ್ಯಾಲೋ ಆಲ್ಕೇನ್ಸ್ ಅಂತಂದರೆ ಅಲ್ಲಿ ದೀಸ್ ಆರ್ ದ ಡೆರಿವೇಟಿವ್ಸ್ ಆಫ್ ಆಲ್ಕೇನ್ಸ್ ಅಂತ ಅಂದೆ. ಹಾಗಿದ್ರೆ ಹ್ಯಾಲೋ ಅರೀನ್ಸ್ ಅಂತಂದ್ರೇನು ಅಂದರೆ ಹ್ಯಾಲೋ ಆಲ್ಕೇನ್ಸ್ ಅಂತಲೇ ಆಲ್ಕೇನಿಂದ ಸಿಗುತ್ತೆ. ಹ್ಯಾಲೋ ಅರೀನ್ ಅಂತಂದ್ರೇನು? ನೋಡಿ, ಹ್ಯಾಲೋ ಅರೀನ್ ಅಂತಂದರೆ ಇಲ್ಲೂ ಅಷ್ಟೇ. ಫಸ್ಟ್ ಆಫ್ ಆಲ್ ನನ್ನ ಹತ್ರ ಒಂದು ಬೇಸಿಕ್ ಕಾಂಪೌಂಡ್ ಇದೆ ಆ್ಯಂಡ್ ಇಟ್ ಈಸ್ ನಥಿಂಗ್ ಬಟ್ ಅರೀನ್. ಅರೀನ್ ಅಂತಂದ್ರೇನು ನೋಡಿ, ರಿಕಾಲ್ ಮಾಡ್ಕೊಳ್ಳಿ, ರಿಮೆಂಬರ್ ಮಾಡ್ಕೊಳ್ಳಿ. ನಾನು ಫಸ್ಟ್ ಇಯರ್ನಲ್ಲಿ ನಿಮಗೆ ಹೇಳ್ತಾ ಇದ್ದೆ, ಅರೀನ್ ಅಂತಂದರೆ ಇಟ್ ಈಸ್ ಎನ್ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್. ಅರೀನ್ ಅಂತಂದ್ರೇನು? ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್. ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ ಅಂತಂದ್ರೇನು? ಬೆಂಜಿನ್ ಕಂಟೈನಿಂಗ್ ಕಾಂಪೌಂಡ್ ಅಥವಾ ಬೆಂಜಿನ್ ರಿಂಗ್ ಇರುವಂಥ ಕಾಂಪೌಂಡ್. ಒಂದು ಸಿಂಪಲ್ ಎಕ್ಸಾಂಪಲ್ ಫಾರ್ ದ ಆರೋಮ್ಯಾಟಿಕ್ ಕಾಂಪೌಂಡ್ ಅಂತ ತೊಗೊಂಡ್ರೆ ಯಾವುದನ್ನು ತೊಗೊಬೋದು? ನೋಡಿ, ಬೆಂಜಿನ್ನ ತೊಗೊಳ್ತೀನಿ ನಾನು. ಸೊ ದೇರ್ಫೋರ್ ಈ ಬೆಂಜಿನ್ ಕಾಂಪೌಂಡ್ ಏನಿದೆ, ದಿಸ್ ಬೆಂಜಿನ್ ಕಾಂಪೌಂಡ್ ಇಟ್ ಈಸ್ ಎನ್ ಎಕ್ಸಾಂಪಲ್ ಫಾರ್ ದ ಅರೀನ್, ಆರೋಮ್ಯಾಟಿಕ್ ಕಾಂಪೌಂಡ್. ಆ ಬೆಂಜಿನ್ನಲ್ಲಿ ದೇರ್ ಆರ್ 6 ಕಾರ್ಬನ್ ಆಟಮ್ಸ್ ಇರುತ್ತೆ ಆ್ಯಂಡ್ ಈಚ್ ಕಾರ್ಬನ್ ಆಟಮ್ ವಿಚ್ ಈಸ್ ಬಾಂಡೆಡ್ ಟು 1 ಹೈಡ್ರೋಜನ್ ಆಟಮ್. ಅದನ್ನು ಜನರಲ್ ಆಗಿ ನಾವು ತೋರಿಸೋದಿಲ್ಲ. ಸೊ ಸ್ಪೆಸಿಫಿಕ್ ಆಗಿ ತೋರಿಸಿದ್ರೆ ಅದನ್ನು ಈ ರೀತಿ ತೋರಿಸ್ತೀನಿ. ಈಗ ಹ್ಯಾಲೋ ಅರೀನ್ ಅಂತಂದ್ರೆ ಏನು ಅಂತಂದರೆ, ಸೊ ಹ್ಯಾಲೋ ಆಲ್ಕೇನ್ಸಲ್ಲಿ ಡೆರಿವೇಟಿವ್ಸ್ ಆಫ್ ಆಲ್ಕೇನ್ಸ್ ಅಂತ ತೊಗೊಂಡೆ. ಹ್ಯಾಲೋ ಅರೀನ್ಸ್ ಅಂತಂದ್ರೆ ಏನು? ದೀಸ್ ಆರ್ ನಥಿಂಗ್ ಬಟ್ ದ ಡೆರಿವೇಟಿವ್ಸ್ ಆಫ್ ಅರೀನ್ಸ್, ಡೆರಿವೇಟಿವ್ಸ್ ಆಫ್ ಬೆಂಜಿನ್ ಆರ್ ಆರೋಮ್ಯಾಟಿಕ್ ಕಾಂಪೌಂಡ್ಸ್. ಆ್ಯಂಡ್ ದೇ ಆರ್ ಒಬ್ಟೈನ್ಡ್ ಬೈ, ಹೆಂಗೆ ಸಿಗುತ್ತೆ ನಮಗೆ ಅಂತಂದರೆ, ಸೊ ದೇ ಆರ್ ಒಬ್ಟೈನ್ಡ್ ಬೈ ರಿಪ್ಲೇಸಿಂಗ್ 1 or more ಹೈಡ್ರೋಜನ್ ಆಟಮ್ಸ್. ಅಲ್ಲೂ ಅಷ್ಟೇ ಟೋಟಲಿ ದೇರ್ ಆರ್ 6 ಹೈಡ್ರೋಜನ್ ಆಟಮ್ಸ್ ಇರುತ್ತೆ ಬೆಂಜಿನಲ್ಲಿ. ಅದರಲ್ಲಿ ನಾನು ಒಂದು ಹೈಡ್ರೋಜನ್ ಆಟಮನ್ನು ರಿಮೂವ್ ಮಾಡ್ತೀನಿ, ಮೈನಸ್ ಹೈಡ್ರೋಜನ್.
ಆ ಜಾಗಕ್ಕೆ ನಾನು ಒಂದು ಬ್ರೋಮಿನ್ ಆಟಮನ್ನು ಆ್ಯಡ್ ಮಾಡ್ತೀನಿ. ಬ್ರೋಮಿನ್ ಇಸ್ ದ ಅನದರ್ ಎಕ್ಸಾಂಪಲ್ ಫಾರ್ ದ ಹ್ಯಾಲೋಜನ್ ಆಟಮ್. ದೇರ್ಫೋರ್ ನನಗೆ ಇಲ್ಲಿಂದ ಸಿಗುತ್ತೆ ಏನು ಸಿಕ್ತು ಅಂತಂದರೆ ನೋಡಿ, ಇಲ್ಲಿತ್ತಲ್ಲ ಒಂದು ಹೈಡ್ರೋಜನ್ ಆಟಮ್, ಅದನ್ನು ರಿಮೂವ್ ಮಾಡಿದೆ. ರಿಮೂವ್ ಮಾಡಿ ಅದೇ ಜಾಗಕ್ಕೆ ನಾನು ಬ್ರೋಮಿನ್ ಆಟಮನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಡ್ ಮಾಡಿದಾಗ ನನಗೆ ಏನು ಸಿಗುತ್ತೆ ಕಾಂಪೌಂಡ್ ಅಂತಂದರೆ ನೋಡಿ, ನಾವು ದ ಕಾಂಪೌಂಡ್ ಈಸ್ ಕನ್ವರ್ಟೆಡ್ ಲೈಕ್ ದಿಸ್. ಆ್ಯಂಡ್ ದಿಸ್ ಕಾಂಪೌಂಡ್ ಇಟ್ ಈಸ್ ಕಾಲ್ಡ್ ಆಸ್ ಬ್ರೋಮೋಬೆಂಜಿನ್ ಅಂತ ಕರಿತೀವಿ. ಏನಂತ ಕರಿತೀವಿ? ಬ್ರೋಮೋಬೆಂಜಿನ್. ಬೆಂಜಿನ್ ಇತ್ತು, ಬೆಂಜಿನ್ಗೆ ಒಂದು ಬ್ರೋಮಿನ್ ಆಟಮನ್ನು ಆ್ಯಡ್ ಮಾಡಿದೆ, ದೇರ್ಫೋರ್ ಇಟ್ ಈಸ್ ಕಾಲ್ಡ್ ಆಸ್ ಬ್ರೋಮೋಬೆಂಜಿನ್. ಆ್ಯಂಡ್ ದಿಸ್ ಬ್ರೋಮೋಬೆಂಜಿನ ನಾವು ಹ್ಯಾಲೋಅರೀನ್ ಅಂತ ಕರಿತೀವಿ. ಇಟ್ ಈಸ್ ಎನ್ ಎಕ್ಸಾಂಪಲ್ ಫಾರ್ ಹ್ಯಾಲೋಅರೀನ್. ಅರ್ಥ ಆಗ್ತಿದೆಯಲ್ವಾ? ಆ್ಯಂಡ್ ದೇರ್ಫೋರ್ how can I give the definition? How do I give the definition, proper definition for this haloarene ಅಂತಂದರೆ, ಇವಾಗ ನೀವು ಡೆಫಿನೇಷನ್ ಕೊಡ್ಬೋದಲ್ಲ, ಏನಂತ ಕೊಡ್ತೀರಿ? ಇಟ್ ಈಸ್ ದ haloarene compounds are the derivatives of aromatic compounds or benzene, and they are obtained by replacing one or more hydrogen atoms by once again halogen atoms. And such a compound they are called as haloarenes. Haloalkanes, alkanes ಇಂದ ಸಿಗುತ್ತೆ. haloarenes aromatic in compounds ಇಂದ ಸಿಗುತ್ತೆ, arenes ಇಂದ ಸಿಗುತ್ತೆ, ಅಥವಾ ಬೆಂಜಿನ್ ಇಂದ ಸಿಗುತ್ತೆ. ಲೈಕ್ ದಟ್. therefore the derivatives of benzene ಅಂತಾನೆ ತಗೊಂಡಿದ್ದೀನಿ ಇಲ್ಲಿ, and they are obtained by replacing one or more hydrogen atom, so by halogen atoms, and such a type of compound they are called as haloarenes ಅಂತ ಕರಿತೀವಿ. ಅರ್ಥ ಆಗ್ತಾ ಇದೆಯಲ್ಲ ನಿಮಗೆ? ನಿಮ್ಗೇನಾದರೂ ಅರ್ಥ ಆಗಲಿಲ್ಲ, ನಿಮ್ಗೇನಾದರೂ ಡೌಟ್ಸ್ ಬಂತು ಅಂತಂದರೆ ನನ್ನನ್ನು ಕೇಳ್ಬೋದು. ಸೊ ಸಮ್ ಆಫ್ ದ ಎಕ್ಸಾಂಪಲ್ಸ್ ನೋಡಿ, ಎಕ್ಸಾಂಪಲ್ ತೊಗೊಂಡಿದ್ದೀನಿ ನನ್ನ ಹತ್ರ. ಒಂದು ಎಕ್ಸಾಂಪಲ್ ಫಸ್ಟ್ ಎಕ್ಸಾಂಪಲ್ ನಾನು ಆಲ್ರೆಡಿ ತೋರಿಸ್ತೆ ನಿಮಗೆ. ಏನಂತ? ಬ್ರೋಮೋಬೆಂಜಿನ್ ಕಾಂಪೌಂಡ್ ಹೆಂಗೆ ಬಂತು ಅಂತ ತೋರಿಸಿದ್ನಲ್ಲ. ಆ್ಯಂಡ್ ದಿಸ್ ಈಸ್ ನಥಿಂಗ್ ಬಟ್ ದ ಬ್ರೋಮೋಬೆಂಜಿನ್ ಕಾಂಪೌಂಡ್. ಸೊ ಅದಾದಮೇಲೆ ಸೆಕೆಂಡ್ ಕಾಂಪೌಂಡ್ ತೊಗೊಂಡಿದ್ದೀನಿ, ಡೈಬ್ರೋಮೋಬೆಂಜಿನ್ ಆರ್ ಸಿಂಪ್ಲಿ ಮೆಟಾ ಡೈಬ್ರೋಮೋಬೆಂಜಿನ್ ಅಂತ ತೊಗೊಂಡಿದ್ದೀನಿ. ಆ್ಯಂಡ್ ಡೈಬ್ರೋಮೋಬೆಂಜಿನ್ ಅಂತಂದರೆ ಹೆಂಗೆ ಬಂತು ಇದು ಅಂತಂದರೆ, ಸೊ ಇಟ್ ಈಸ್ ಒಬ್ಟೈನ್ಡ್ ಬೈ ರಿಪ್ಲೇಸಿಂಗ್ 2 hydrogen atoms ಆಫ್ ದ ಬೆಂಜಿನ್. ನಾನು ಹೇಳ್ತೀನಿ. ಸೊ ಯಾವ ಥರ ಬರುತ್ತೆ ಕಾಂಪೌಂಡ್ಸ್ ಅಂತಲೇ, ಬೈ ಮೀನ್ಸ್ ಆಫ್ ರಿಪ್ಲೇಸಿಂಗ್ ಒನ್ ಆರ್ ಮೋರ್ ಹೈಡ್ರೋಜನ್ ಐಟಮ್ಸ್. ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಇರುವಂಥ ಅಲ್ಲಿ ಹೈಡ್ರೋಜನ್ ಐಟಮ್ಸನ್ನು ರಿಮೂವ್ ಮಾಡ್ಬೋದು. ಒಂದನ್ನು ರಿಮೂವ್ ಮಾಡಿದ್ರೆ ಬ್ರೋಮೋಬೆಂಜಿನ್ ಬಂತು, ಒಂದು ಹೈಡ್ರೋಜನ್ ಐಟಮನ್ನು ರಿಮೂವ್ ಮಾಡಿದ್ರೆ. ಇಫ್ ಐ ಕ್ಯಾನ್ ರಿಮೂವ್ 2 hydrogen ಐಟಮ್ಸನ್ನು ರಿಮೂವ್ ಮಾಡಿದ್ರೆ ಫ್ರಮ್ ದ ಬೆಂಜಿನಿಂದ ನನಗೇನು ಸಿಗುತ್ತೆ? ಕಾಂಪೌಂಡು ಡೈಬ್ರೋಮೋಬೆಂಜಿನ್ ಸಿಗುತ್ತೆ. ಅದೇ ಥರ 3 hydrogen ಐಟಮ್ಸನ್ನು ರಿಮೂವ್ ಮಾಡಿದ್ರೆ ಟ್ರೈಬ್ರೋಮೋಬೆಂಜಿನ್ ಕಾಂಪೌಂಡ್ ಫಾರ್ಮೇಷನ್ ಆಗುತ್ತೆ ಅಂತ ಹೇಳ್ತಾನೆ. ಆ್ಯಂಡ್ ದೀಸ್ ಆರ್ ಸಮ್ ಆಫ್ ದ ಎಕ್ಸಾಂಪಲ್ಸ್ ಆಫ್ ದ ಹ್ಯಾಲೋಅರೀನ್ ಕಾಂಪೌಂಡ್ಸ್. ನಿಮ್ಗೆ ಅರ್ಥ ಆಗಿದೆ ಅಲ್ವಾ? ದೇರ್ಫೋರ್ ಹ್ಯಾಲೋಜನೇಟೆಡ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ನಲ್ಲಿ ನಾವು ನಮ್ಮ ಸಿಲೆಬಸ್ನಲ್ಲಿ 2 ರೀತಿ ಕಾಂಪೌಂಡ್ಸ್ ಬಗ್ಗೆ ನಾವು ಪ್ರಾಪರ್ಟೀಸನ್ನು ಸ್ಟಡಿ ಮಾಡ್ತಾ ಇದ್ದೀವಿ. ಒಂದು ಹ್ಯಾಲೋಆಲ್ಕೇನ್ ಕಾಂಪೌಂಡ್ಸ್ ಆ್ಯಂಡ್ ದ ಅನದರ್ ಒನ್ ಇಟ್ ಈಸ್ ನಥಿಂಗ್ ಬಟ್ ಹ್ಯಾಲೋಅರೀನ್ ಕಾಂಪೌಂಡ್ಸ್. ಆ್ಯಂಡ್ ವಾಟ್ ಆರ್ ದಿಸ್ ಹ್ಯಾಲೋಆಲ್ಕೇನ್ ಕಾಂಪೌಂಡ್ಸ್ ಆ್ಯಂಡ್ ಹ್ಯಾಲೋಅರೀನ್ಸ್ ಅಂತಂದರೆ ಏನು ಅನ್ನೋದ್ರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆ್ಯಂಡ್ ಮುಂದೆ ಹೋಗೋಣ. ಸೊ ನಾವು ನಿಮ್ಗೆ ಗೊತ್ತೇ ಇದೆ, ನಾವು ಯಾವುದೇ ಒಂದು ಕಾಂಪೌಂಡ್ ಬಗ್ಗೆ ಸ್ಟಡಿ ಮಾಡಬೇಕಾದ್ರೆ ಫಸ್ಟ್ ಏನಲ್ಲಿ ನಾನು ಹೇಳಿದ್ದೆ, ಫಸ್ಟು ಇಂಟ್ರೊಡಕ್ಷನ್ ತೊಗೊಳ್ತೀವಿ. ಅದಾದಮೇಲೆ ದ ನೆಕ್ಸ್ಟ್ ಬಿಟ್ ಆಫ್ ದ ಟಾಪಿಕ್ ಅಂತ ತಗೊಂಡಾಗ ನೆಕ್ಸ್ಟ್ ಏನು ಸ್ಟಡಿ ಮಾಡ್ತೀವಿ ಅಂತಂದರೆ, ನೆಕ್ಸ್ಟ್ ನಾವು ಸಪೋಸ್ ನಾನು ತೊಗೊಂಡಿರೋಂಥ ಪರ್ಟಿಕ್ಯುಲರ್ ಟೈಪ್ ಆಫ್ ಕಾಂಪೌಂಡ್ಸನ್ನು, ಆರ್ಗ್ಯಾನಿಕ್ ಕಾಂಪೌಂಡ್ಸನ್ನು ಮತ್ತೆ ನಾನು ಏನಾದರೂ ಕ್ಲಾಸಿಫಿಕೇಷನ್ ಮಾಡೋದಾದರೆ, ಆ್ಯಂಡ್ ಇಫ್ ಐ ಕ್ಯಾನ್ ಏಬಲ್ ಟು ಕ್ಲಾಸಿಫೈ ದೋಸ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಇಂಟು ಡಿಫ್ರೆಂಟ್ ಟೈಪ್ಸ್. ಹೌ ಕ್ಯಾನ್ ಐ ಕ್ಲಾಸಿಫೈ ದೋಸ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್? ನಾನು ತೊಗೊಂಡ್ರಂಥ ಆರ್ಗ್ಯಾನಿಕ್ ಕಾಂಪೌಂಡ್ಸನ್ನೇ ಮತ್ತೆ ಫರ್ದರ್ ಅದನ್ನು ಕ್ಲಾಸಿಫಿಕೇಷನ್ ಮಾಡ್ಕೊಳ್ಳೋದಾದರೆ, ಡಿಫ್ರೆಂಟ್ ಟೈಪ್ಸಲ್ಲಿ ನಾನು ವಿಂಗಡಿಸೋಗಾದರೆ ಯಾವ ರೀತಿ ಇದನ್ನು ನಾನು ವಿಂಗಡಿಸ್ಬೋದು ಅಥವಾ ಕ್ಲಾಸಿಫೈ ಮಾಡ್ಕೊಳ್ಬೋದು? ಹೌ ಮೆನಿ ಟೈಪ್ಸ್ ಆಫ್ ಹ್ಯಾಲೋಜನೇಟೆಡ್ ಕಾಂಪೌಂಡ್ಸ್ ಬರುತ್ತೆ, ಅದ್ರ ಬಗ್ಗೆ ನಾವು ಸ್ಟಡಿ ಮಾಡೋಣ. ಆ್ಯಂಡ್ ಈಗ ನಾನು ಹ್ಯಾಲೋಜನೇಟೆಡ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂತ ಹೇಳಿದೆ, ಅಥವಾ ಹ್ಯಾಲೋಜನ್ ಕಂಟೈನಿಂಗ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂತ ಹೇಳಿದೆ. ಹಾಗಿದ್ರೆ ಈ ಹ್ಯಾಲೋಜನ್ ಕಂಟೈನಿಂಗ್ ಆರ್ಗ್ಯಾನಿಕ್ ಕಾಂಪೌಂಡ್ಸಲ್ಲಿ ಎಷ್ಟು ಥರ ಬರುತ್ತೆ? ಸೊ ಹೌ ಟು ಕ್ಲಾಸಿಫೈ ದೀಸ್ ಹ್ಯಾಲೋಜನ್ ಕಂಟೈನಿಂಗ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಥವಾ ಹ್ಯಾಲೋಜನೇಟೆಡ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅನ್ನೋದ್ರ ಬಗ್ಗೆ ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಕ್ಲಾಸಿಫಿಕೇಷನ್ ಆಫ್ ಹ್ಯಾಲೋಜನೇಟೆಡ್ ಹೈಡ್ರೋಕಾರ್ಬನ್ಸ್. ಹ್ಯಾಲೋಜನೇಟೆಡ್ ಹೈಡ್ರೋಕಾರ್ಬನ್ಸ್ ಹೆಂಗೆ ಮಾಡ್ಬೋದು? ಯಾವ ಬೇಸಿಸ್ ಮೇಲೆ ಅದನ್ನು ಕ್ಲಾಸಿಫೈ ಮಾಡ್ಕೊಳ್ತೀವಿ ಅಂತ ಬಂದರೆ, ಸೊ ಈಗ ನಾನು ಬೇರೆ ಥರ ನಾನು ಫಸ್ಟ್ ಇಯರ್ನಲ್ಲಿ ನಿಮಗೆ ಅಬೌಟ್ ದ ಕ್ಲಾಸಿಫಿಕೇಷನ್ ಅಂತ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಬಗ್ಗೆ ನಾನು ಹೇಳಿದ್ದೆ. ಒಂದು ಸೈಕ್ಲಿಕ್ ಆರ್ಗ್ಯಾನಿಕ್ ಕಾಂಪೌಂಡ್ಸು, ಎಸೈಕ್ಲಿಕ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್. ಫರ್ದರ್ ಮತ್ತೆ ಅದನ್ನು ನಾವು ಬೇಸ್ಡ್ ಆನ್ ದ ಬೇರೆ ಬೇಸಿಸ್ ಮೇಲೆ ನಾವು ಡಿಫ್ರೆಂಟ್ ಟೈಪ್ಸಲ್ಲಿ ಕ್ಲಾಸಿಫೈ ಮಾಡ್ಕೊಳ್ತೀವಿ. ಅಲಿಫ್ಯಾಟಿಕ್ ಹೈಡ್ರೋಕಾರ್ಬನ್ಸು, ಅರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್, ಆ ಥರ ಡಿಫ್ರೆಂಟ್ ಬೇಸಿಸಲ್ಲಿ ನಾನು ಕ್ಲಾಸಿಫೈ ಮಾಡ್ಕೊಳ್ತಾ ಇದ್ವಿ. ಈಗ ಅದೇ ಥರ ಹ್ಯಾಲೋಜನೇಟೆಡ್ ಹೈಡ್ರೋಕಾರ್ಬನ್ಸನ್ನು ಅಥವಾ ಹ್ಯಾಲೋಜನ್ ಕಂಟೈನಿಂಗ್ ಆರ್ಗ್ಯಾನಿಕ್ ಕಾಂಪೌಂಡ್ಸನ್ನು ಯಾವ ರೀತಿ ಕ್ಲಾಸಿಫೈ ಮಾಡ್ಕೊಳ್ಬೋದು, ನಾನು ಯಾವ ಬೇಸಿಸ್ ಮೇಲೆ ನಾನು ಅದನ್ನು ಕ್ಲಾಸಿಫೈ ಮಾಡ್ಕೊಳ್ಬೋದು ಅಂತ ಬಂದಾಗ, ಐ ಕ್ಯಾನ್ ಕ್ಲಾಸಿಫೈ 2 ಬೇಸಿಸ್ ಮೇಲೆ ಇದನ್ನು ನಾವು ಕ್ಲಾಸಿಫೈ ಮಾಡ್ಕೊಳ್ಬೋದು ಅಂತ ಹೇಳ್ತಾ ಇದ್ದೇನೆ. ಒಂದು, ಈಗ ನಾನು ಹೇಳಿದೆ ಹ್ಯಾಲೋಆಲ್ಕೇನ್ಸ್ ಅಥವಾ ಹ್ಯಾಲೋಅರೀನ್ಸಲ್ಲಿ ದೋಸ್ ಕಾಂಪೌಂಡ್ ದೇ ಕಂಟೈನ್ ಹ್ಯಾಲೋಜನ್ ಆಟಮ್ಸ್.
ಆ್ಯಂಡ್ ಒನ್ಸ್ ಅಗೇನ್ ನಾನು ಡೆಫಿನೇಷನ್ ಕೊಡಬೇಕಾದ್ರೆ ನಾವು ಹೇಳ್ತಾ ಇದ್ವಿ ಆ್ಯಂಡ್ ದೀಸ್ ಕಾಂಪೌಂಡ್ ದೇ ಕ್ಯಾನ್ ಬಿ ಒಬ್ಟೈನ್ ಬೈ ಮೀನ್ಸ್ ಆಫ್ ರೀಪ್ಲೇಸಿಂಗ್ ಒನ್ ಆರ್ ಮೋರ್ ಹೈಡ್ರೋಜನ್ ಆಟಮ್, ಒನ್ ಆರ್ ಮೋರ್ ಅಂದರೆ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಹೈಡ್ರೋಜನ್ ಆಟಮ್ಸನ್ನು ನಾನು ರಿಮೂವ್ ಮಾಡಿ ಆ ಜಾಗಕ್ಕೆ ಹ್ಯಾಲೋಜನ್ ಆಟಮ್ಸನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಐ ಕ್ಯಾನ್ ಏಬಲ್ ಟು ಗೆಟ್ ದೋಸ್ ಕಾಂಪೌಂಡ್ಸ್ ಅಂತ ಹೇಳಿದ್ದೆ ನಿಮಗೆ. ಹಾಗಿದ್ದರೆ ಮತ್ತೆ ಈಗ ಹೇಳ್ತಾನೆ ಇಲ್ಲಿ ಹೌ ಟು ಕ್ಲಾಸಿಫೈ ದೀಸ್ ಹ್ಯಾಲೋಜನ್ ಕಂಟೈನಿಂಗ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್, ಯಾವ ಬೇಸಿಸ್ ಮೇಲೆ ಅದನ್ನು ಕ್ಲಾಸಿಫೈ ಮಾಡ್ಕೊಳ್ತೀನಿ ಅಂತಂದರೆ ನೋಡಿ, ಒಂದು ಕಡೆ ಹೇಳ್ತಾನೆ ಬೇಸ್ಡ್ ಆನ್ ದ ನಂಬರ್ ಆಫ್ ಹ್ಯಾಲೋಜನ್ ಆಟಮ್ಸ್ ಪ್ರೆಸೆಂಟ್ ಇನ್ ದ ಆರ್ಗ್ಯಾನಿಕ್ ಕಾಂಪೌಂಡ್ಸ್. ಆ ಆರ್ಗ್ಯಾನಿಕ್ ಕಾಂಪೌಂಡ್ಸಲ್ಲಿ ಇರುತ್ತಲ್ಲ ಹ್ಯಾಲೋಜನ್ ಆಟಮ್ಸು ಎಷ್ಟಿರುತ್ತೆ, ನಂಬರ್ ಆಫ್ ಹ್ಯಾಲೋಜನ್ ಆಟಮ್ಸ್ ಎಷ್ಟಿರುತ್ತೆ, ಆ ಬೇಸಿಸ್ ಮೇಲೆ ನಾನು ಹ್ಯಾಲೋಜನೇಟೆಡ್ ಆರ್ಗ್ಯಾನಿಕ್ ಕಾಂಪೌಂಡ್ಸನ್ನು ಅಥವಾ ಹ್ಯಾಲೋಜನ್ ಕಂಟೈನಿಂಗ್ ಆರ್ಗ್ಯಾನಿಕ್ ಕಾಂಪೌಂಡ್ಸನ್ನು ಐ ಕ್ಯಾನ್ ಕ್ಲಾಸಿಫೈ ದೋಸ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಇಂಟು ಮೆನಿ ಟೈಪ್ಸ್. ಹೌ ಕ್ಯಾನ್ ಐ ಕ್ಲಾಸಿಫೈ, ಹೌ ಡು ಐ ಕ್ಲಾಸಿಫೈ ದಿಸ್ ಕಾಂಪೌಂಡ್ಸ್ ಅಂತಂದ್ರೆ ನೋಡಿ ಹೀಗೆ ಕ್ಲಾಸಿಫೈ ಮಾಡ್ತಾ ಹೋಗ್ತೀನಿ. ಬೇಸ್ಡ್ ಆನ್ ದ ನಂಬರ್ ಆಫ್ ಹ್ಯಾಲೋಜನ್ ಆಟಮ್ಸ್, ಅಲ್ಲಿ ಒಂದು ಹ್ಯಾಲೋಜನ್ ಆಟಮ್ ಇದೆಯಾ, ಎರಡಿದೆಯಾ, ಎರಡಕ್ಕಿಂತ ಹೆಚ್ಚಿದೆಯಾ, ಆ ಬೇಸಿಸ್ ಮೇಲೆ. ಈಗ ಆ ಪ್ರಕಾರ ಹೋದರೆ ದ ಫಸ್ಟ್ ಟೈಪ್ ಬೇಸ್ಡ್ ಆನ್ ದ ನಂಬರ್ ಆಫ್ ಹ್ಯಾಲೋಜನ್ ಆಟಮ್ಸ್ ಐ ಕ್ಯಾನ್ ಕ್ಲಾಸಿಫೈ ದ ಹ್ಯಾಲೋಜನೇಟೆಡ್ ಹೈಡ್ರೋಕಾರ್ಬನ್ಸ್ ಇಂಟು ಫಾಲೋಯಿಂಗ್ ಟೈಪ್ಸ್ ಅಂತ ಹೇಳ್ತಾನೆ. ಅದರಲ್ಲಿ ದ ಫಸ್ಟ್ ಒನ್ ಇಟ್ ಈಸ್ ಕಾಲ್ಡ್ ಎಸ್ ಮೊನೊಹ್ಯಾಲೋಆಲ್ಕೇನ್ ಕಾಂಪೌಂಡ್ಸ್, ಅಥವಾ ಹ್ಯಾಲೋಅರೀನ್ಸ್ ತೊಗೊಂಡ್ರೆ ಮೊನೊಹ್ಯಾಲೋಅರೀನ್ ಕಾಂಪೌಂಡ್ಸ್ ಅಂತ ಹೇಳ್ತೀವಿ. ಅರ್ಥ ಆಗ್ತಿದೆಯಲ್ಲ ನಿಮಗೆ? ಈಗ ಮೊನೊಹ್ಯಾಲೋಆಲ್ಕೇನ್ ಕಾಂಪೌಂಡ್ಸ್ ಅಂತಂದ್ರೇನು ಅಥವಾ ಮೊನೊಹ್ಯಾಲೋಅರೀನ್ ಕಾಂಪೌಂಡ್ ಅಂತಂದ್ರೇನು ನೋಡಿ. ಹ್ಯಾಲೋಆಲ್ಕೇನ್ ಹ್ಯಾಲೋಅರೀನ್ ಗೊತ್ತಿದೆ ನಿಮಗೆ. ಸೊ ಈಗ ಅಲ್ಲಿ ನಂಬರ್ ಆಫ್ ಹ್ಯಾಲೋಜನ್ ಆಟಮ್ಸ್ ಎಷ್ಟಿದೆ, ನಂಬರ್ ಆಫ್ ಹ್ಯಾಲೋಜನ್ ಆಟಮ್ಸ್ ಎಷ್ಟಿದೆ ಅಂತ ಬಂದಾಗ ಮಾನೋ ಅಂತಂದರೆ ನಿಮ್ಗೆ ಗೊತ್ತಿದೆ. ಸೊ ಮಾನೋ ಅಂತಂದರೆ ಇಟ್ ಈಸ್ 1. Therefore, monohaloalkanes ಅಥವಾ monohaloarene compounds ಅಂತ ತಗೊಂಡ್ರೆ and these compound they contain how many halogen atoms ಅಂತಾನೆ, they will contain one halogen atom. ಜನರಲಿ ಹ್ಯಾಲೋಜನ್ ಆಟಮ್ಸನ್ನು ನಾವು ಒಂದು ಫಾರ್ಮುಲಾಯಿಂದ ಒಂದು ಸಿಂಬಲಿಂದ ರೆಪ್ರೆಸೆಂಟ್ ಮಾಡಿದ್ರೆ ಅದನ್ನು ಎಕ್ಸ್ ಅಂತ ತಗೊಳ್ತೀನಿ. ನಾರ್ಮಲಿ ಹ್ಯಾಲೋಜನ್ ಆಟಮ್ಸನ್ನು ಹ್ಯಾಲೋಜನ್ ಎಲಿಮೆಂಟ್ಸನ್ನು ವಿ ಕ್ಯಾನ್ ರೆಪ್ರೆಸೆಂಟ್ ದೋಸ್ ಹ್ಯಾಲೋಜನ್ ಆಟಮ್ಸ್ ಬೈ ಯೂಸಿಂಗ್ ಎಕ್ಸ್ ಅಂತಂದರೆ ಹ್ಯಾಲೋಜನ್ ಎಲಿಮೆಂಟ್ಸ್ ಅಂತ ಹೇಳ್ತೀವಿ. ದೇಫೋ ಇಲ್ಲಿ ಮೊನೊಹ್ಯಾಲೋಆಲ್ಕೇನ್ಸ್ ಅಥವಾ ಮೊನೊಹ್ಯಾಲೋಅರೀನ್ಸ್ ಅಂತಂದರೆ ಅಲ್ಲಿ ಎಷ್ಟು ಹ್ಯಾಲೋಜನ್ ಆಟಮ್ಸ್ ಇರುತ್ತೆ, ದೇ ಕಂಟೈನ್ ಓನ್ಲಿ ಒನ್ ಹ್ಯಾಲೋಜನ್ ಆಟಮ್. ಆ್ಯಂಡ್ ಇಫ್ ದೇ ಕಂಟೈನ್ ಓನ್ಲಿ ಒನ್ ಹ್ಯಾಲೋಜನ್ ಆಟಮ್ ಆ್ಯಂಡ್ ಸಚ್ ಅ ಟೈಪ್ ಆಫ್ ಕಾಂಪೌಂಡ್ ದೇ ಆರ್ ಕಾಲ್ಡ್ ಆಸ್ ಮೊನೊಹ್ಯಾಲೋಆಲ್ಕೇನ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ಸ್ ನಿಮಗೆ ಮುಂದೆ ತೋರಿಸ್ತಾನೆ. ಸೊ ಒಂದು ಎಕ್ಸಾಂಪಲ್ನ ನಾನು ಇಲ್ಲಿ ಬರೆದು ತೋರಿಸೋದಾದ್ರೆ ನಿಮಗೆ, ನಾನು ಆಲ್ರೆಡಿ ನಿಮಗೆ ಹೇಳಿದೆ CH3Cl ಅಂತ ತಗೊಂಡೆ. ಇದರಲ್ಲಿ ಈ ಕಾಂಪೌಂಡ್ನಲ್ಲಿ ಒಂದು ಹ್ಯಾಲೋಜನ್ ಆಟಮ್ ಇದೆ, ಒಂದು ಕ್ಲೋರಿನ್ ಆಟಮ್ ಇದೆ. ದೇರ್ಫೋರ್ ಇಟ್ ಈಸ್ ಎನ್ ಎಕ್ಸಾಂಪಲ್ ಫಾರ್ ದ ಮೊನೊಹ್ಯಾಲೋಆಲ್ಕೇನ್. ಇನ್ನೊಂದು ಎಕ್ಸಾಂಪಲು, ಇದು ಬೆಂಜಿನ್ ಇದೆ, ಆ ಬೆಂಜಿನ್ಗೆ 3 ಡಬಲ್ ಬಾಂಡ್ ಇದೆ. ಆ್ಯಂಡ್ ಇಫ್ ದಟ್ ಬೆಂಜಿನ್ ರಿಂಗಲ್ಲಿ ಒಂದು ಹ್ಯಾಲೋಜನ್ ಆಟಮ್ ಇದ್ದರೆ ಈ ಥರ, ಆ್ಯಂಡ್ ವಿಚ್ ಕಂಟೈನ್ ಓನ್ಲಿ ಒನ್ ಬ್ರೋಮಿನ್ ಆಟಮ್ ಇದೆ, ಅದು ಹ್ಯಾಲೋಜನ್ ಆಟಮು. ದೇರ್ಫೋರ್ ದೀಸ್ ಆರ್ ದ ಎಕ್ಸಾಂಪಲ್ಸ್ ಆಫ್ ದ ಮೊನೊಹ್ಯಾಲೋಆಲ್ಕೇನ್ ಆ್ಯಂಡ್ ಮೊನೊಹ್ಯಾಲೋಅರೀನ್. ಇದು ಕ್ಲೋರೋಮೀಥೇನ್ ಆ್ಯಂಡ್ ಇಟ್ ಈಸ್ ಬ್ರೋಮೋಬೆಂಜಿನ್. ಅರ್ಥ ಆಗಿದೆಯಲ್ಲ? ದೇರ್ಫೋರ್ ಇಫ್ ದೇ ಕಂಟೈನ್ ಓನ್ಲಿ ಒನ್ ಹ್ಯಾಲೋಜನ್ ಆಟಮ್ ಇದ್ದರೆ ಆ್ಯಂಡ್ ಸಚ್ ಅ ಟೈಪ್ ಆಫ್ ಕಾಂಪೌಂಡ್ ದೇ ಆರ್ ಕಾಲ್ಡ್ ಆಸ್ ಎಂಥ ಕಾಂಪೌಂಡ್ಸ್ ಅಂತ ಕರಿತೀವಿ? ಮೊನೊಹ್ಯಾಲೋಆಲ್ಕೇನ್ಸ್. ದೇ ಕಂಟೈನ್ ಓನ್ಲಿ ಒನ್ ಹ್ಯಾಲೋಜನ್ ಆಟಮ್. ಅರ್ಥ ಆಗುತ್ತಲ್ಲ ನಿಮಗೆ? ಸೊ ಅದೇ ಥರ ನೆಕ್ಸ್ಟು ಮುಂದೆ ನಿಮ್ಗೆ ಅರ್ಥ ಆಗುತ್ತೆ ಇವಾಗ, ನಿಮಗೆ ಗೊತ್ತಾಗುತ್ತೆ ಇವಾಗ. ದ ನೆಕ್ಸ್ಟ್ ಟೈಪ್ ಆಫ್ ಹ್ಯಾಲೋಆಲ್ಕೇನ್ಸ್ ಅಥವಾ ಹ್ಯಾಲೋಜನೇಟೆಡ್ ಕಾಂಪೌಂಡ್ಸ್ ಅಂತ ಬಂದರೆ ಡೈಹ್ಯಾಲೋಆಲ್ಕೇನ್ಸ್ ಅಥವಾ ಡೈಹ್ಯಾಲೋಅರೀನ್. ನಿಮಗೆ ಗೊತ್ತಾಗುತ್ತೆ ಇವಾಗ. ಡೈ ಮೀನ್ಸ್ ಯು ನೋ ದ ಮೀನಿಂಗ್ ಆಫ್ ದ ವರ್ಡ್ ದಟ್ ಈಸ್ ಡೈ. ಡೈ ಮೀನ್ಸ್ ದೇ ಕಂಟೈನ್ 2 halogen atoms. So those halogenated compounds which contain 2 halogen atoms, ಯಾವುದೇ ಕಾಂಪೌಂಡ್ಸಲ್ಲಿ ಯಾವುದೇ ಆರ್ಗ್ಯಾನಿಕ್ ಕಾಂಪೌಂಡ್ಸಲ್ಲಿ ಇಫ್ ದೇ ಕಂಟೈನ್ 2 ಹ್ಯಾಲೋಜನ್ ಎಲಿಮೆಂಟ್ಸ್ ಇದ್ದರೆ ಅಥವಾ 2 ಹ್ಯಾಲೋಜನ್ ಆಟಮ್ಸ್ ಇದ್ದರೆ ಆ್ಯಂಡ್ ಸಚ್ ಅ ಟೈಪ್ ಆಫ್ ಕಾಂಪೌಂಡ್ ದೇ ಆರ್ ಕಾಲ್ಡ್ ಆಸ್ ಏನಂತ ಕರಿತೀವಿ? ಡೈಹ್ಯಾಲೋಆಲ್ಕೇನ್ಸ್ ಅಂತ ಕರಿತೀವಿ. ನೋಡಿ ಎಕ್ಸಾಂಪಲ್ಸ್ ತೋರಿಸ್ತೀನಿ ನಿಮಗೆ. CH3Cl ಇದ್ದರೆ ಅದು ಮೊನೊಹ್ಯಾಲೋಆಲ್ಕೇನ್ ಅಂತ ಹೇಳಿದೆ. ಈಗ ನಾನು CH2Cl2 ಅಂತ ತಗೋತೀವಿ. ಇದು ಮಿಥಿಲಿನ್ ಕ್ಲೋರೈಡ್ ಅಂತ ಕರಿತೀವಿ. ಆ್ಯಂಡ್ ದಿಸ್ ಮಿಥಿಲಿನ್ ಕ್ಲೋರೈಡ್ ಕಾಂಪೌಂಡ್ನಲ್ಲಿ ಹೌ ಮೆನಿ ಹ್ಯಾಲೋಜನ್ ಆಟಮ್ಸ್ ಆರ್ ದೇರ್? ದೇ ಕಂಟೈನ್ 2 ಹ್ಯಾಲೋಜನ್ ಆಟಮ್. 2 ಕ್ಲೋರಿನ್ ಆಟಮ್ ಇದೆ. ದೇರ್ಫೋರ್ ದೇ ಕಂಟೈನ್ 2 ಹ್ಯಾಲೋಜನ್ ಆಟಮ್. ದೇ ಆರ್ ಕಾಲ್ಡ್ ಆಸ್ ಡೈಹ್ಯಾಲೋಆಲ್ಕೇನ್ ಕಾಂಪೌಂಡ್ಸ್. ಆ್ಯಂಡ್ ಸಿಮಿಲರ್ಲಿ ಡೈಹ್ಯಾಲೋಅರೀನ್ ಕಾಂಪೌಂಡ್ಗೆ ಒಂದು ಎಕ್ಸಾಂಪಲ್ ಅಂತ ತಗೊಳ್ತೀನಿ. ಬೆಂಜಿನ್ ಕಾಂಪೌಂಡ್ ಇದೆ, ಬೆಂಜಿನ್ ರಿಂಗ್ ಇದೆ. ಬೆಂಜಿನ್ ರಿಂಗಲ್ಲಿ ನಾನು ಫಸ್ಟ್ ತೋರಿಸಿದ್ದೆ ಒಂದೇ ಹ್ಯಾಲೋಜನ್ ಆಟಮ್, ಒಂದು ಬ್ರೋಮಿನ್ ಆಟಮ್ ಇತ್ತು. ಇವಾಗ ನಾನೇನಾದರೂ ಹಿಂಗೆ ತೊಗೊಂಡ್ರೆ they contain 2 bromine atoms, 2 halogen atoms in a single compound. Therefore they are the examples of the dihaloarene compound. Dibromobenzene, meta-dibromobenzene ಅಂತ ಕರಿತೀವಿ.
ಆ್ಯಂಡ್ ಇಟ್ ಈಸ್ ದ ಅನದರ್ ಎಕ್ಸಾಂಪಲ್ ಫಾರ್ ದ ಡೈಹ್ಯಾಲೋಅರೇನ್ ಅಂತ ಹೇಳ್ತಾನೆ. ಸೊ ಲೈಕ್ ದಿಸ್, 2 ಹ್ಯಾಲೋಜನ್ ಐಟಮ್ಸ್ ಇದ್ದರೆ ಅವುಗಳನ್ನ ಏನಂತ ಕರಿತೀವಿ, ದೇ ಆರ್ ಕಾಲ್ಡ್ ಆಸ್ ಡೈಹ್ಯಾಲೋಆಲ್ಕೇನ್ ಕಾಂಪೌಂಡ್ಸ್ ಅಥವಾ ಡೈಹ್ಯಾಲೋಅರೇನ್ಸ್ ಅಂತ ಕರಿತೀವಿ. ಆ್ಯಂಡ್ ಬೇಸ್ಡ್ ಆನ್ ದ ನಂಬರ್ ಆಫ್ ಹ್ಯಾಲೋಜನ್ ಐಟಮ್, 2ಕ್ಕಿಂತ ಜಾಸ್ತಿ ಇದ್ದರೆ, ಸೊ ಯಾವುದೇ ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ನಲ್ಲಿ 2ಕ್ಕಿಂತ ಹೆಚ್ಚು ಹ್ಯಾಲೋಜನ್ ಐಟಮ್ಸ್ ಬಂದರೆ, ಇಫ್ ದೇ ಕಂಟೈನ್ ಮೋರ್ ದ್ಯಾನ್ 2 ಹ್ಯಾಲೋಜನ್ ಐಟಮ್ಸ್ ಆ್ಯಂಡ್ ಇನ್ ಸಚ್ ಎ ಕಂಡೀಷನ್ ದ ಕಾಂಪೌಂಡ್ ದೇ ಆರ್ ಕಾಲ್ಡ್ ಆಸ್ ಪಾಲಿಹ್ಯಾಲೋಆಲ್ಕೇನ್ ಕಾಂಪೌಂಡ್ಸ್ ಅಂತ ಕರಿತೀವಿ. The compounds which have 2 halogen atom, they are called as dihaloalkane compounds. And the next type of the compound, the next type of halogenated compounds based on the number of halogen atoms anta tagondre, they are called as polyhaloalkane compounds. Polyhaloalkane compounds ಅಂತಲೇ ನಿಮಗೆ ಗೊತ್ತಿದೆ. ಪಾಲಿ ಮೀನ್ಸ್ ಮೆನಿ ಅಂತಂದರೆ ಇಲ್ಲಿ ಒಂದು ಸ್ಪೆಸಿಫಿಕಲಿ ಹೇಳ್ತಾನೆ. ಇಲ್ಲಿ ಪಾಲಿ ಮೀನ್ಸ್, ಸೊ ಇನ್ ಸಚ್ ಅ ಟೈಪ್ ಆಫ್ ಹ್ಯಾಲೋಆಲ್ಕೇನ್ ಕಾಂಪೌಂಡ್ಸ್ ಅಥವಾ ಹ್ಯಾಲೋಅರೇನ್ ಕಾಂಪೌಂಡ್ ಅಂತ ತೊಗೊಂಡ್ರೆ, ಸೊ ದೇ ಕಂಟೈನ್ ಮೋರ್ ದೆನ್ 2 ಹ್ಯಾಲೋಜನ್ ಐಟಮ್ಸ್. ಯಾವುದೇ ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ಸಲ್ಲಿ ಮೋರ್ ದೆನ್ 2 ಹ್ಯಾಲೋಜನ್ ಐಟಮ್ಸ್ ಇದ್ದರೆ, ಅಥವಾ 3 ಹ್ಯಾಲೋಜನ್ ಐಟಮ್ಸ್ ಇದ್ದರೆ, 4 ಹ್ಯಾಲೋಜನ್ ಐಟಮ್ಸ್ ಇದ್ದರೆ, ಆ್ಯಂಡ್ ಸಚ್ ಅ ಟೈಪ್ ಆಫ್ ಕಾಂಪೌಂಡ್ ದೇ ಆರ್ ಕಾಲ್ಡ್ ಆಸ್ ಏನಂತ ಕರಿತೀವಿ, ಪಾಲಿಹ್ಯಾಲೋಆಲ್ಕೇನ್ಸ್ ಅಥವಾ ಪಾಲಿಹ್ಯಾಲೋಅರೇನ್ ಕಾಂಪೌಂಡ್ಸ್ ಅಂತ ಹೇಳ್ತೀವಿ. ಒಂದು ಎಕ್ಸಾಂಪಲ್ ನೋಡಿ, ಒಂದು ಎಕ್ಸಾಂಪಲ್ನ ತೊಗೊಂಡ್ರೆ, ನಾನು ಒಂದು ಎಕ್ಸಾಂಪಲ್ ನಮಗೆ ಗೊತ್ತಿರೋದನ್ನೇ ಒಂದು ತೊಗೊಳ್ತೀನಿ. CHCl3 ಅಂತ ತೊಗೊಳ್ತೀನಿ. ನಿಮಗೆ ಗೊತ್ತಿದೆ, ಫೆಮಿಲಿಯರ್ ಒನ್, ಕ್ಲೋರೋಫಾರ್ಮ್ ಅಂತ ಹೇಳ್ತೀವಿ. ಈ ಕ್ಲೋರೋಫಾರ್ಮಲ್ಲಿ ನಮಗೆ ನೋಡಿ ಕ್ಲೋರಿನ್ ಐಟಮ್ಸ್, ನಂಬರ್ ಆಫ್ ಕ್ಲೋರಿನ್ ಐಟಮ್ಸ್ 3 ಇದೆ. ಮೋರ್ ದೆನ್ 2 ಬಂತು, ದೇರ್ಫೋರ್ ಸ್ಪೆಸಿಫಿಕಲಿ ಇಟ್ ಈಸ್ ಎ ಟ್ರೈಹ್ಯಾಲೋಆಲ್ಕೇನ್ ಅಂತ ಹೇಳ್ತೀವಿ. ಬಟ್ ಇನ್ ಜನರಲ್ ಅದನ್ನು ನಾವು ಪಾಲಿಹ್ಯಾಲೋಆಲ್ಕೇನ್ ಅಂತ ಕರಿತೀವಿ, ಕ್ಲೋರೋಫಾರ್ಮ್. ಆ್ಯಂಡ್ ಇನ್ನೊಂದು ಎಕ್ಸಾಂಪಲ್ ನೋಡಿ, CCl4 ವಿಚ್ ಕಂಟೈನ್ಸ್ 4 ಕ್ಲೋರಿನ್ ಐಟಮ್, ಟೆಟ್ರಾಕ್ಲೋರೋಮೀಥೇನ್ ಅಂತ ಕರಿತೀವಿ. ಟೆಟ್ರಾಹ್ಯಾಲೋಆಲ್ಕೇನ್ಸ್ ಅಂತ ಹೇಳ್ತೀವಿ ಸ್ಪೆಸಿಫಿಕ್ ಆಗಿ. ಜನರಲ್ ಆಗಿ ಇಟ್ ಈಸ್ ಏನಂತ ಕರಿತೀವಿ, ಪಾಲಿಹ್ಯಾಲೋಆಲ್ಕೇನ್ ಅಂತ ಕರಿತೀವಿ. ಸೊ ಲೈಕ್ ದಟ್, ಆಲ್ಕೇನ್ಸಲ್ಲಿ ಪಾಲಿಹ್ಯಾಲೋಆಲ್ಕೇನ್ಸ್ ಬರುತ್ತೆ. ಅದೇ ಥರ ಸೊ ಅರೀನ್ಸಲ್ಲೂ ಬರುತ್ತೆ, ಅಥವಾ ಅರೋಮ್ಯಾಟಿಕ್ ಕಾಂಪೌಂಡ್ಸಲ್ಲೂ ನಮಗೆ ಸಿಗುತ್ತೆ ಪಾಲಿಹ್ಯಾಲೋಅರೇನ್ ಕಾಂಪೌಂಡ್ ವಿಚ್ ಕಂಟೈನ್ ಮೋರ್ ದೆನ್ 2 ಹ್ಯಾಲೋಜನ್ ಐಟಮ್ಸ್ ಆ್ಯಂಡ್ ಸಚ್ ಎ ಟೈಪ್ ಆಫ್ ಕಾಂಪೌಂಡ್ ದೇ ಆರ್ ಕಾಲ್ಡ್ ಆಸ್ ಪಾಲಿಹ್ಯಾಲೋಆಲ್ಕೇನ್ಸ್ ಅಂತ ಕರಿತೀವಿ. ಅರ್ಥ ಆಗಿದೆಯಲ್ಲಪ್ಪ, ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗಿದೆ. ಆ್ಯಂಡ್ ಮುಂದೆ ಹೋದರೆ ಒಂದಷ್ಟು ಎಕ್ಸಾಂಪಲ್ಸ್ ನೋಡಿ. ದೀಸ್ ಆರ್ ದ ಎಕ್ಸಾಂಪಲ್ಸ್ ಆಫ್ ಸಮ್ ಮೊನೋಹ್ಯಾಲೋಆಲ್ಕೇನ್ಸ್, ಡೈಹ್ಯಾಲೋಆಲ್ಕೇನ್ ಆ್ಯಂಡ್ ಟ್ರೈಹ್ಯಾಲೋಆಲ್ಕೇನ್ಸ್ ಅಂತ ತೊಗೊಂಡಿದ್ದೀನಿ. ಅದನ್ನು ಪಾಲಿಹ್ಯಾಲೋಆಲ್ಕೇನ್ಸ್ ಅಂತ ಅನ್ಕೊಳ್ಳೋಣ. ನೋಡಿ, ಮೊನೋಹ್ಯಾಲೋಆಲ್ಕೇನ್ ಒಂದು ಎಕ್ಸಾಂಪಲ್ಲು. ಸೊ CH3CH2Br ಅಂದರೆ ಇದು ನಾನು CH3Cl ತೊಗೊಂಡಿದ್ದೆ, ಅದು ಮೀಥೇನಿಂದ ಬಂತು, ಕ್ಲೋರೋಮೀಥೇನ್ ಅಂತ ಕರೆದೆ. ಸೊ ದಿಸ್ ಕಾಂಪೌಂಡ್ ಇದೆ ನೋಡಿ, ಅಬ್ಸರ್ವ್ ಮಾಡಿ, CH3CH2Br ಎಲ್ಲಿಂದ ಸಿಕ್ತು? ಇದು CH3CH3 ಇಂದ ಸಿಕ್ತು. ದಿಸ್ ಕಾಂಪೌಂಡ್ ಇಟ್ ಈಸ್ ಒಬ್ಟೈನ್ಡ್ ಫ್ರಮ್ CH3CH3 ಅಂತಂದರೆ ಇದನ್ನು ನಾನು ಈಥೇನ್ ಅಂತ ಕರಿತೀವಿ. ಈಥೇನಲ್ಲಿ ಒಂದು ಹೈಡ್ರೋಜನ್ ಐಟಮನ್ನು ರಿಮೂವ್ ಮಾಡಿದೆ ಬೈ ಬ್ರೋಮಿನ್ ಐಟಮ್, ದೇರ್ಫೋರ್ ಅಲ್ಲಿಂದ ಸಿಕ್ತು ನನಗೆ ಬ್ರೋಮೋ ಈಥೇನ್ ಅಂತ ಕರಿತೀವಿ. ಆ್ಯಂಡ್ ಎಕ್ಸಾಂಪಲ್ ಫಾರ್ ಡೈಹ್ಯಾಲೋಆಲ್ಕೇನ್, ಸೊ ಇದು ಕೂಡ ನಮಗೆ ಈಥೇನಿಂದ ಬಂತು. ಸೊ ಈಥೇನಲ್ಲಿ ಸೊ CH3CH3 ಇತ್ತು, ಎರಡೂ ಕಡೆ 2 CH3ಇಂದ ಒಂದೊಂದು ಹೈಡ್ರೋಜನ್ ಐಟಮನ್ನು ಒಂದೊಂದು ಬ್ರೋಮಿನ್ ಐಟಮಿಂದ ರಿಪ್ಲೇಸ್ ಮಾಡ್ಕೊಳ್ತೀನಿ. ಇದನ್ನು ನಾವು ಎಥಿಲೀನ್ ಬ್ರೋಮೈಡ್ ಅಂತ ಕರಿತೀವಿ. ಆ್ಯಂಡ್ ದ ಥರ್ಡ್ ಒನ್ ಟ್ರೈಕ್ಲೋರೋಪ್ರೋಪೇನ್ ಅಂತ ಹೇಳ್ತಾನೆ, ಲೈಕ್ ದಿಸ್. ಇದು ಹ್ಯಾಲೋಆಲ್ಕೇನ್ಸಲ್ಲಿ ಬರುತ್ತೆ. ಸೊ ಅದೇ ಥರ ಹ್ಯಾಲೋಅರೇನ್ಸಲ್ಲಿ ಸೊ ಒಂದು ಸಿಂಗಲ್ ಬ್ರೋಮಿನ್ ಐಟಮ್ ಇದೆ ಬೆಂಜಿನಲ್ಲಿ, ಬ್ರೋಮೋಬೆಂಜಿನ್, ಮೊನೋಹ್ಯಾಲೋಅರೇನ್ ಕಾಂಪೌಂಡ್ ಬ್ರೋಮೋಬೆಂಜಿನ್. ಸೊ ಡೈಬ್ರೋಮೋಬೆಂಜಿನ್ ಡೈಹ್ಯಾಲೋಅರೇನ್ ಆ್ಯಂಡ್ ಟ್ರೈಬ್ರೋಮೋಬೆಂಜಿನ್ ಟ್ರೈಹ್ಯಾಲೋಅರೇನ್ ಕಾಂಪೌಂಡು ಅಥವಾ ಪಾಲಿಹ್ಯಾಲೋಅರೇನ್ ಅಂತ ತಗೊಳ್ತೀವಿ. ಹೀಗೆ ಸೊ therefore based on the number of halogen atoms present in the organic compounds, ಆ ಆರ್ಗ್ಯಾನಿಕ್ ಕಾಂಪೌಂಡ್ಸಲ್ಲಿ ಅಥವಾ ಹ್ಯಾಲೋಜನೇಟೆಡ್ ಕಾಂಪೌಂಡ್ಸಲ್ಲಿ ಅಲ್ಲಿರುವಂಥ ನಂಬರ್ ಆಫ್ ಹ್ಯಾಲೋಜನ್ ಐಟಮ್ಸ್ ಎಷ್ಟಿರುತ್ತೆ ಆ ಬೇಸಿಸ್ ಮೇಲೆ ನಾವು 3 ಥರ ಕ್ಲಾಸಿಫೈ ಮಾಡ್ಕೊಳ್ತೀವಿ. ಹೇಗೆ? ರಿಪೀಟ್ ಮಾಡಿ, ಒಂದು ಮೊನೋಹ್ಯಾಲೋಆಲ್ಕೇನ್, ಡೈಹ್ಯಾಲೋಆಲ್ಕೇನ್ ಆ್ಯಂಡ್ ಇನ್ನೊಂದು ಪಾಲಿಹ್ಯಾಲೋಆಲ್ಕೇನ್, ಅದೇ ಥರ ಹ್ಯಾಲೋಅರೇನ್ಸ್. ಅರ್ಥ ಆಗಿದೆಯಲ್ಲ? ಇಟ್ ಈಸ್ ಒನ್ ವೇ ಆಫ್ ಕ್ಲಾಸಿಫೈಯಿಂಗ್ ದ ಹ್ಯಾಲೋಜನೇಟೆಡ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್. ಸಿಮಿಲರ್ಲಿ ಇಫ್ ಐ ಮೂವ್ ಟು ದ ಅನದರ್ ವೇ ಆಫ್ ಕ್ಲಾಸಿಫಿಕೇಷನ್ ಅಂತ ತೊಗೊಂಡ್ರೆ, ಸೊ ಇನ್ನೊಂದು ರೀತಿಯಲ್ಲಿ ನಾನು ಆರ್ಗ್ಯಾನಿಕ್ ಕಾಂಪೌಂಡ್ಸನ್ನು ಕ್ಲಾಸಿಫೈ ಮಾಡ್ಕೊಳ್ಬೋದು ಅಂತ ಹೇಳ್ತಾನೆ. ದ ಅನದರ್ ವೇ ಆಫ್ ಕ್ಲಾಸಿಫಿಕೇಷನ್ ಆಫ್ ದ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಥವಾ ಹ್ಯಾಲೋಜನೇಟೆಡ್ ಕಾಂಪೌಂಡ್ಸ್ ಅಂತ ಅಂದರೆ ಇನ್ನೊಂದು ಬಿಫೋರ್ ಗೋಯಿಂಗ್ ಟು ದಟ್, ಸೊ ನಾನಿಲ್ಲಿ ಡೈಹ್ಯಾಲೋಆಲ್ಕೇನ್ಸ್ ಅಂತ ಹೇಳಿದ್ನಲ್ಲ, ಆ ಡೈಹ್ಯಾಲೋಆಲ್ಕೇನ್ ಕಾಂಪೌಂಡ್ಸನ್ನು ಕೂಡ ಫರ್ದರು ನಾನು 2 ಥರ ಅದನ್ನು ಕ್ಲಾಸಿಫೈ ಮಾಡ್ಕೊಳ್ತಾ ಹೋಗ್ತೀನಿ. ಡೈಹ್ಯಾಲೋಆಲ್ಕೇನ್ಸ್ ಅಂತಂದರೆ ನಮಗೆ ಗೊತ್ತಿದೆ, ದ ಹ್ಯಾಲೋಆಲ್ಕೇನ್ ಕಾಂಪೌಂಡ್ಸ್ ವಿಚ್ ಕಂಟೈನ್ 2 ಹ್ಯಾಲೋಜನ್ ಐಟಮ್ಸ್, 2 ಹ್ಯಾಲೋಜನ್ ಐಟಮ್ಸ್ ಇದ್ದರೆ ಅಂಥ ಕಾಂಪೌಂಡ್ಸನ್ನು ನಾವು ಡೈಹ್ಯಾಲೋಆಲ್ಕೇನ್ ಅಂತ ಕರಿತಾ ಇದ್ದೀವಿ ಅಲ್ವಾ. ಇನ್ ಕೇಸ್ ಸೊ ಒಂದು ಕಂಡೀಷನಲ್ಲಿ ಅಥವಾ ಒಂದು ಸ್ಟೇಟಲ್ಲಿ ಏನು ಅಂತಂದರೆ, ಇನ್ ಕೇಸ್ ಡೈಹ್ಯಾಲೋಆಲ್ಕೇನ್ ಕಾಂಪೌಂಡ್ಸ್ ಇಫ್ ದೇ ಕಂಟೈನ್ ಸೇಮ್ 2 ಹ್ಯಾಲೋಜನ್ ಐಟಮ್ಸ್,
ಎರಡೂ ಹ್ಯಾಲೋಜನ್ ಐಟಮ್ಸು ಸೇಮ್ ಇದ್ದರೆ, ಅಂದರೆ ಫಾರ್ ಎಕ್ಸಾಂಪಲ್ ಕ್ಲೋರಿನ್ ಆಟಮ್ ಇದೆ, 2 ಕ್ಲೋರಿನ್ ಆಟಮ್ ಇದ್ದರೆ, ಬ್ರೋಮಿನ್ ಆಟಮ್ ಇದ್ದರೆ 2 ಬ್ರೋಮಿನ್ ಆಟಮ್ ಇದ್ದರೆ, ಆ ಥರ ದ ಡೈಹ್ಯಾಲೋಆಲ್ಕೇನ್ ಕಾಂಪೌಂಡ್ಸ್ ಇಫ್ ದೇ ಕಂಟೈನ್ ದ ಸೇಮ್ ಹ್ಯಾಲೋಜನ್ ಐಟಮ್ಸ್ ಅಥವಾ ಸೇಮ್ ಟೈಪ್ ಆಫ್ ಹ್ಯಾಲೋಜನ್ ಐಟಮ್ಸ್ ಇದ್ದರೆ, ಮತ್ತೆ ಫರ್ದರ್ ಆ ಡೈಹ್ಯಾಲೋಆಲ್ಕೇನ್ ಕಾಂಪೌಂಡ್ಸನ್ನು ನಾನು 2 ಥರ ಕ್ಲಾಸಿಫೈ ಮಾಡ್ಕೊಳ್ತಾ ಹೋಗ್ತೀನಿ. ಒಂದನ್ನು ಜಮೈನಲ್ ಆಲ್ಕೈಲ್ ಹ್ಯಾಲೈಡ್ ಅಂತ ಕರಿತೀವಿ, ಇನ್ನೊಂದನ್ನು ವಿಸಿನಲ್ ಡೈಹ್ಯಾಲೈಡ್ ಅಂತ ಕರಿತೀವಿ. ಆರ್ ಸಿಂಪ್ಲಿ ಒಂದನ್ನು ಜಮ್ ಹ್ಯಾಲೈಡ್ ಅಂತ ಕರಿತೀವಿ, ಜಮ್ ಡೈಹ್ಯಾಲೈಡ್ ಅಂತ ಕರಿತೀವಿ, ಇನ್ನೊಂದನ್ನು ವಿಸ್ ಡೈಹ್ಯಾಲೈಡ್ ಅಂತ ಕರಿತೀವಿ. ಸೊ ಇದನ್ನು ನಿಮಗೆ ಹೇಳಿಕೊಟ್ಟಿದ್ದೀನಿ. ಈ ಜಮ್ಮು ವಿಸ್ ಅಂತಂದ್ರೆ ಏನು ಅಂತ ಫಸ್ಟ್ ಇಯರ್ನಲ್ಲಿ ಎಲ್ಲೋ ಒಂದು ಕಡೆ ನಿಮಗೆ ತೋರಿಸಿದ್ದೀನಿ, ಹೇಳಿದ್ದೀನಿ ಕೂಡ ನಿಮಗೆ. ಈಗ ಜಮ್ ಡೈಹ್ಯಾಲೈಡ್ ಅಂತಂದ್ರೇನು, ವಿಸ್ ಡೈಹ್ಯಾಲೈಡ್ ಅಂತಂದ್ರೇನು, ಅದ್ರ ಬಗ್ಗೆ ಲೇಟೆಸ್ಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಅರ್ಥ ಆಗ್ತಿದ್ದಿಲ್ಲಪ್ಪ? ಮುಂದೆ ಹೋಗೋಣ. ಡೈಹ್ಯಾಲೋಆಲ್ಕೇನ್ ಕಾಂಪೌಂಡ್ಸನ್ನು ಮತ್ತೆ ನಾನು 2 ಥರ ಕ್ಲಾಸಿಫೈ ಮಾಡ್ಕೊಳ್ತೀನಿ. ಬೇಸ್ಡ್ ಆನ್ ಯಾವ ಬೇಸಿಸ್ ಮೇಲೆ ಅಂತಂದರೆ, ಆ ಎರಡೂ ಹ್ಯಾಲೋಜನ್ ಐಟಮ್ಸು ಯಾವ ಕಾರ್ಬನ್ ಐಟಮ್ಸ್ಗೆ ಬಾಂಡ್ ಆಗಿರುತ್ತೆ. ಟು ವಿಚ್ ಕಾರ್ಬನ್ ಐಟಮ್ ದ ಸೇಮ್ 2 ಹ್ಯಾಲೋಜನ್ ಐಟಮ್ ದೇ ಆರ್ ಬಾಂಡೆಡ್. ಅಲ್ಲಿರುವಂಥ 2 ಹ್ಯಾಲೋಜನ್ ಐಟಮ್ಸು ಯಾವ ಕಾರ್ಬನ್ ಐಟಮ್ಸ್ಗೆ ಅದು ಬಾಂಡ್ ಆಗಿರುತ್ತೆ. ಬೇಸ್ಡ್ ಆನ್ ದಟ್ ವಿ ಕ್ಯಾನ್ ಕ್ಲಾಸಿಫೈ ದ ಡೈಹ್ಯಾಲೋಆಲ್ಕೇನ್ ಕಾಂಪೌಂಡ್ಸ್ ಇಂಟು 2 types. One is called as germinal dihalide and it is also called as jum dihalide ಅಂತ ಕರಿತೀವಿ. ಯಾವಾಗ ಅದನ್ನು ನಾವು germinal dihalide ಅಂತ ಕರಿತೀವಿ ಅಥವಾ jum dihalide ಅಂತ ಕರಿತೀವಿ ಅಂತಂದರೆ, ನೋಡಿ ಇಷ್ಟೇ ಒಂದು ಎಕ್ಸಾಂಪಲ್ನ ತೋರಿಸ್ಬಿಟ್ಟು ಆಮೇಲೆ ಸ್ಟೇಟ್ಮೆಂಟು ಮತ್ತು ಎಕ್ಸಾಂಪಲ್ಸನ್ನು ತೋರಿಸ್ತೀನಿ. ನೋಡಿ ನನ್ನ ಹತ್ರ ಹೀಗಿತ್ತು ಅಂತ ಅಂದ್ಕೊಳ್ಳಿ. ಹೇಗಿತ್ತು ಅಂತಂದರೆ, ನನ್ನ ಹತ್ರ ಒಂದು ಕಾಂಪೌಂಡ್ ಇದೆ, ದಟ್ ಈಸ್ CH3. ಏನಿದು ಕಾಂಪೌಂಡು? ಇಟ್ ಈಸ್ ಈಥೇನ್. ಇದು ಈಥೇನ್ ನಿಮಗೆ ಗೊತ್ತಿದೆ, ಅಂದರೆ ಆಲ್ಕೇನ್ ಕಾಂಪೌಂಡ್ ಇದು. ಈಗ ನಾನೇನು ಮಾಡಿದೆ, ಇಲ್ಲಿಂದ ನಾನು 2 ಹೈಡ್ರೋಜನ್ ಆಟಮನ್ನು ರಿಮೂವ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಟು ದ ಪ್ಲೇಸ್ ಆಫ್ ದ 2 ಹೈಡ್ರೋಜನ್ ಆಟಮ್ಸ್ ಐ ವಿಲ್ ಪುಟ್ 2 ಕ್ಲೋರಿನ್ ಆಟಮ್ಸ್. 2 ಕ್ಲೋರಿನ್ ಆಟಮ್ಸನ್ನು ನಾನು ಆ್ಯಡ್ ಮಾಡಿದೆ. ಅರ್ಥ ಆಗುತ್ತಲ್ವಾ? ಅಲ್ಲಿ CH3 ಟೋಟಲಿ 6 ಹೈಡ್ರೋಜನ್ ಐಟಮ್ಸ್ ಇದೆ. ಆ 6 ಹೈಡ್ರೋಜನ್ ಐಟಮ್ಸಲ್ಲಿ ಐ ಹ್ಯಾವ್ ರಿಪ್ಲೇಸ್ಡ್ 2 ಹೈಡ್ರೋಜನ್ ಐಟಮ್ಸ್ ಬೈ 2 ಕ್ಲೋರಿನ್ ಐಟಮ್. ಆ 2 ಹ್ಯಾಲೋಜನ್ ಐಟಮ್ಸು ಸೇಮ್ ಇದೆ, 2 ಕ್ಲೋರಿನ್ ಐಟಮ್ಸನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಆ 2 ಕ್ಲೋರಿನ್ ಐಟಮು ನೋಡಿ ಹಿಂಗೆ ತೊಗೊಳ್ತಾ ಇದ್ದೀನಿ. ಈಗ ನಾನು ತೊಗೊಂಡೆ, ಆ ಕಾಂಪೌಂಡನ್ನು ತೊಗೊಂಡೆ, 2 ಹೈಡ್ರೋಜನ್ ಐಟಮನ್ನು ರಿಮೂವ್ ಮಾಡಿ ಆ ಜಾಗಕ್ಕೆ, ಆ ಪ್ಲೇಸ್ಗೆ 2 ಕ್ಲೋರಿನ್ ಐಟಮನ್ನು ಇಟ್ನಲ್ಲ. ಇಫ್ ದ 2 ಕ್ಲೋರಿನ್ ಐಟಮ್ ಇಫ್ ದೇ ಆರ್ ಬಾಂಡೆಡ್ ಟು, ನೋಡಿ ಹೀಗೆ CH ಹಿಂಗೆ ಬರ್ಕೊಂಡಿದ್ದೀನಿ ನೋಡಿ ಅಬ್ಸರ್ವ್ ಮಾಡಿ. ಸೊ ಈ ಕಾಂಪೌಂಡ್ನಲ್ಲಿ ನಾನು 2 ಕ್ಲೋರಿನ್ ಆಟಮನ್ನು ಎರಡು ಹೈಡ್ರೋಜನ್ ಆಟಮನ್ನು ರಿಮೂವ್ ಮಾಡಿ 2 ಕ್ಲೋರಿನ್ ಆಟಮನ್ನು ಸಬ್ಸ್ಟಿಟ್ಯೂಟ್ ಮಾಡೋದಲ್ಲ. ಇಫ್ ದ 2 ಸೇಮ್ ಕ್ಲೋರಿನ್ ಆಟಮ್ ಇಫ್ ದೇ ಆರ್ ಬಾಂಡೆಡ್ ಟು ದ ಸೇಮ್ ಕಾರ್ಬನ್ ಆಟಮ್, ಒಂದೇ ಕಾರ್ಬನ್ ಆಟಮ್ ಮೇಲೆ 2 ಸೇಮ್ ಹ್ಯಾಲೋಜನ್ ಆಟಮ್ಸ್ ಒಂದೇ ಕಾರ್ಬನ್ ಆಟಮ್ಸ್ಗೆ ಬಾಂಡ್ ಆದರೆ, ಟು ದ ಸೇಮ್ ಕಾರ್ಬನ್ ಆಟಮ್ಸ್ಗೆ ಬಾಂಡ್ ಆದರೆ, ಆ್ಯಂಡ್ ಸಚ್ ಎ ಟೈಪ್ ಆಫ್ halide ಅಥವಾ ಡೈಹ್ಯಾಲೋಆಲ್ಕೇನ್ ಕಾಂಪೌಂಡ್, ಇಟ್ ಈಸ್ ಕಾಲ್ಡ್ ಆಸ್ germinal dihalide compound. And what is the statement of this germinal dihalide compound ಅಂತ ನೋಡಿ. germinal dihalide compound ಗೆ ಒಂದು ಸಿಂಪಲ್ ಡೆಫಿನೇಷನ್. when the 2 halogen atoms when they are bonded to the same carbon atom, ಅಂದರೆ ಒಂದೇ ಕಾರ್ಬನ್ ಆಟಮ್ಸ್ಗೆ 2 ಹ್ಯಾಲೋಜನ್ ಆಟಮ್ಸ್ ಬಾಂಡ್ ಆದರೆ, ಗೊತ್ತಾಗುತ್ತೆ ನಿಮಗೆ. ಇಲ್ಲಿ 2 ಕ್ಲೋರಿನ್ ಆಟಮು ಒಂದೇ ಸೇಮ್ ಕಾರ್ಬನ್ ಆಟಮ್ಸ್ಗೆ ಬಾಂಡ್ ಆಗಿದೆ. therefore it is called as germinal dihalide compound. they are called as gem dihalides. ಅರ್ಥ ಆಗಿದೆಯಲ್ಲಪ್ಪ ನಿಮಗೆ. ಆ್ಯಂಡ್ ದಟ್ ಈಸ್ ಆಲ್ ಅಬೌಟ್ ದ ಸಿಂಪಲ್ ಡೆಫಿನೇಷನ್ ಆಫ್ germinal dihalide compound ಅಂತ ಹೇಳ್ತಾನೆ. gem dihalide ಅಂತ ಹೇಳ್ತೀವಿ. ಇಫ್ ದ 2 halogen atoms if they are bonded to the same carbon atom then they are called as germinal dihalide compound. ಎಕ್ಸಾಂಪಲ್ಸ್ ನೋಡಿ, ಅದೇ ಎಕ್ಸಾಂಪಲ್ಸನ್ನು ನಿಮಗೆ ತೊಗೊಂಡಿದ್ದೀನಿ. CH3 CH 2 chlorine atom bonded to the same carbon atom, they are called as germinal dihalide. ಮುಂದೆ ಹೋಗೋಣ. ಹಾಗಿದ್ರೆ ಇನ್ನೊಂದು ಯಾವುದು ನಿಮಗೆ ಒಂದು ಐಡಿಯಾ ಬಂದಿರ್ಬೋದು ಇವಾಗ. ಸೊ ಅಲ್ಲಿ 2 ಕ್ಲೋರಿನ್ ಆಟಮ್ ಇದೆ. ಸಪೋಸ್ ದ ಸೆಕೆಂಡ್ ಟೈಪ್ ಆಫ್ ಹ್ಯಾಲೈಡ್ ಅಥವಾ ಡೈಹ್ಯಾಲೈಡ್ ಕಾಂಪೌಂಡ್ ಅಂತ ತೊಗೊಂಡ್ರೆ, ದ ಸೆಕೆಂಡ್ ಟೈಪ್ ಇಟ್ ಇಸ್ ಕಾಲ್ಡ್ ಆಸ್ ವಿಸಿನಲ್ ಡೈಹ್ಯಾಲೈಡ್ ಕಾಂಪೌಂಡ್. ಏನಂಗಂದರೆ ವಿಸಿನಲ್ ಡೈಹ್ಯಾಲೈಡ್ ಕಾಂಪೌಂಡ್ ಅಂತಂದರೆ ವಿಸಿನಲ್ ಡೈಹ್ಯಾಲೈಡ್ ಅಂತಂದರೆ, ಸೊ ದೀಸ್ ಆರ್ ನಥಿಂಗ್ ಬಟ್, ನಾನು ತೊಗೊಳ್ತೀನಿ ನೋಡಿ. ಈಗ ಮತ್ತೆ ಅದನ್ನು ತೊಗೊಂಡೆ, CH3 ತೊಗೊಂಡಿದ್ದೆ ನಾನು. CH3 ತೊಗೊಂಡಿದ್ನಲ್ಲ, ಈತೇನಿತ್ತು. ಎಗೇನ್ ಒನ್ಸ್ ಅಗೇನ್ ಇಲ್ಲೂ ಕೂಡ ನಾನು 2 ಹೈಡ್ರೋಜನ್ ಆಟಮನ್ನು ತೆಗಿತಾ ಇದ್ದೀನಿ. ಆ ಪ್ಲೇಸ್ಗೆ 2 ಕ್ಲೋರಿನ್ ಆಟಮನ್ನು ಆ್ಯಡ್ ಮಾಡಿದಾಗ ಈಗ ಅದನ್ನು ಈ ರೀತಿ ಆ್ಯಡ್ ಮಾಡ್ತಾ ಇದೆ ನೋಡಿ. ಸೊ ಈ ಕಡೆ ಒಂದು CH2ನಲ್ಲಿ CH3ನಲ್ಲಿ 1 ಹೈಡ್ರೋಜನ್ ಆಟಮನ್ನು ಇಲ್ಲಿಂದ ತೆಗೆದೆ, ಆ ಪ್ಲೇಸ್ಗೆ 1 ಕ್ಲೋರಿನ್ ಆಟಮನ್ನು ಇಲ್ಲಿ ಕೊಟ್ಟೆ. ಇನ್ನೊಂದು ಪಕ್ಕದಲ್ಲಿ CH3 ಇತ್ತಲ್ಲ, ಸೊ ಅಲ್ಲಿಂದ 1 ಹೈಡ್ರೋಜನ್ ಆಟಮ್ ತೆಗೆದ್ರೆ ಅಲ್ಲಿಂದ CH2 ಉಳ್ಕೊಂತು, ಆ ಜಾಗಕ್ಕೆ ಇನ್ನೊಂದು ಕ್ಲೋರಿನ್ ಆಟಮನ್ನು ಇಟ್ಟೆ. ಹೀಗೆ ತೊಗೊಂಡೆ ನೋಡಿ. ಇಲ್ಲೇನಾಯ್ತು, ಇಲ್ಲಿ ದ 2 ಕ್ಲೋರಿನ್ ಆಟಮ್
ದೇ ಆರ್ ಬಾಂಡೆಡ್ ಟು ನಾಟ್ ದ ಸೇಮ್ ಕಾರ್ಬನ್ ಐಟಮ್. ಒಂದೇ ಕಾರ್ಬನ್ ಐಟಮ್ಸ್ಗೆ ಬಾಂಡ್ ಆಗ್ತಿಲ್ಲ, ಬದಲಾಗಿ ದೇ ಆರ್ ಅಟ್ಯಾಚಿಂಗ್ ಟು ದೇ ಆರ್ ಬಾಂಡಿಂಗ್ ಟು ದ ಅಡ್ಜಸೆಂಟ್ ಟು ಕಾರ್ಬನ್ ಐಟಮ್. ಅಡ್ಜಸೆಂಟ್ ಟು ಕಾರ್ಬನ್ ಐಟಮ್ ಅಂತಂದರೆ ಅದೆರಡು ಒಂದು ಪಕ್ಕ ಒಂದು ಇರಲೇಬೇಕು. ಒಂದು ಪಕ್ಕ ಒಂದಿದ್ರೆ ಮಾತ್ರ ಅದನ್ನು ವಿಸ್ ಅಂತ ಕರಿತೀವಿ. ಆಲ್ಟರ್ನೇಟ್ ಬಂದರೆ ಇಲ್ಲ. ಅರ್ಥ ಆಗ್ತಿದೆಯಲ್ವಾ? therefore here the two chlorine atom they are bonded to the adjacent two carbon atoms and in such a condition ಅಲ್ಲಿ the halogen compounds ಅಥವಾ dihalide compound they are called as vicinal dihalide compound ಅಂತ ಕರಿತೀವಿ, or they are called as vis dihalide. therefore ಸೇಮ್ ಕಾರ್ಬನ್ ಐಟಮ್ಸ್ಗೆ ಬಾಂಡ್ ಆದರೆ ಜಮ್ ಡೈಹ್ಯಾಲೈಡ್, ಅಕ್ಕಪಕ್ಕದ ಕಾರ್ಬನ್ ಐಟಮ್ ಅಥವಾ ಅಡ್ಜಸೆಂಟ್ ಕಾರ್ಬನ್ ಐಟಮ್ಸ್ಗೆ ಬಾಂಡ್ ಆದರೆ ದೇ ಆರ್ ಕಾಲ್ಡ್ ಆಸ್ ವಿಸಿನಲ್ ಡೈಹ್ಯಾಲೈಡ್ ಅಂತ ಕರಿತೀವಿ, ಆರ್ ಸಿಂಪ್ಲಿ ದೇ ಆರ್ ಕಾಲ್ಡ್ ಆಸ್ ವಿಸ್ ಡೈಹ್ಯಾಲೈಡ್ ಅಂತ ಕರಿತೀವಿ. ಅರ್ಥ ಆಗ್ತಿದೆಯಲ್ಲ ನಿಮಗೆ? ಹಾಗಿದ್ರೆ ಮತ್ತೆ ಸ್ಟೇಟ್ಮೆಂಟನ್ನು ತಗೊಳ್ಳೋಣ, ಡೆಫಿನೇಷನನ್ನು ತಗೊಳ್ಳೋಣ. ವಿಸಿನಲ್ ಡೈಹ್ಯಾಲೈಡ್ ಅಥವಾ ವಿಸ್ ಡೈಹ್ಯಾಲೈಡ್ ಅಂತಂದರೆ ಏನು ನೋಡಿ ಇಷ್ಟೇ. ದ ಕಾಂಪೌಂಡ್ಸ್ ಇನ್ ವಿಚ್ ದ ಟೂ ಹ್ಯಾಲೋಜನ್ ಐಟಮ್ಸ್ ದೇ ಆರ್ ಬಾಂಡೆಡ್ ಟು ದ ಅಡ್ಜಸೆಂಟ್ ಟು ಕಾರ್ಬನ್ ಐಟಮ್ಸ್ ದೇ ಆರ್ ಕಾಲ್ಡ್ ಆಸ್ ವಿಸಿನಲ್ ಡೈಹ್ಯಾಲೈಡ್ಸ್ ಆರ್ ವಿಸ್ ಡೈಹ್ಯಾಲೈಡ್ಸ್. ಎಕ್ಸಾಂಪಲ್ಸ್ ನಾನು ಏನು ತೋರಿಸಿದ್ದೆ ನಿಮಗೆ ಅದೇ ಎಕ್ಸಾಂಪಲ್ಸನ್ನು ತಗೊಳ್ತಾ ಇದ್ದೀನಿ. ಸೊ therefore CH2Cl CH2Cl ಆ್ಯಂಡ್ ವಾಟ್ ಇಸ್ ದ ನೇಮ್ ಆಫ್ ದಿಸ್ ಕಾಂಪೌಂಡ್ ಅಂತಂದರೆ ದಿಸ್ ಕಾಂಪೌಂಡ್ ಇಟ್ ಈಸ್ ಕಾಲ್ಡ್ ಆಸ್ ಎಥಿಲೀನ್ ಕ್ಲೋರೈಡ್ ಅಂತ ಕರಿತೀವಿ. ಏನಂತ ಕರಿತೀವಿ? ಎಥಿಲೀನ್ ಕ್ಲೋರೈಡ್ ಅಂತ ಕರಿತೀವಿ. ಅರ್ಥ ಆಗುತ್ತೆ? ಸೊ therefore that is all about the classification of the dihaloalkane compounds based on the position of the same halogen compound, same halogen atoms. ಸೊ ಯಾವ ಪೊಸಿಷನ್ಲಿರುತ್ತೆ ಅಥವಾ ಯಾವ ಆಟಮ್ಸ್ ಯಾವ ಕಾರ್ಬನ್ ಐಟಮ್ಗೆ ಬಾಂಡ್ ಆಗುತ್ತೆ ಆ ಬೇಸಿಸ್ ಮೇಲೆ ಎರಡು ಥರ ತೊಗೊಳ್ತೀನಿ. ಒಂದನ್ನು ಜರ್ಮಿನಲ್ ಡೈಹ್ಯಾಲೈಡ್ ಅಂತ ಕರಿತೀವಿ, ಇನ್ನೊಂದನ್ನು ವಿಸಿನಲ್ ಡೈಹ್ಯಾಲೈಡ್ ಅಂತ ಕರಿತೀವಿ. ಆ್ಯಂಡ್ ಇಟ್ ಈಸ್ ಆಲ್ ಅಬೌಟ್ ದ ಒನ್ ವೇ ಆಫ್ ಕ್ಲಾಸಿಫಿಕೇಶನ್ ಆಫ್ ದ haloalkane compound that is based on the number of halogen atoms present in the organic compounds. ಆ್ಯಂಡ್ ಸಿಮಿಲರ್ಲಿ ಐ ಕ್ಯಾನ್ ಕ್ಲಾಸಿಫೈ ದೀಸ್ ಹ್ಯಾಲೋಜನೇಟೆಡ್ ಆರ್ಗ್ಯಾನಿಕ್ ಕಾಂಪೌಂಡ್ಸನ್ನು ಮತ್ತೆ ಇನ್ನೊಂದು ವೇನಲ್ಲಿ ಅಥವಾ ಇನ್ನೊಂದು ರೀತಿಯಲ್ಲಿ ನಾವು ಕ್ಲಾಸಿಫೈ ಮಾಡ್ಬೋದು. ಯಾವ ಬೇಸಿಸ್ ಮೇಲೆ ಅಂತಂದರೆ ಬೇಸ್ಡ್ ಆನ್ ದ ನೇಚರ್ ಆಫ್ ದ CX ಬಾಂಡ್ ಅಂತ ತಗೊಳ್ತಾನೆ. ಬೇಸ್ಡ್ ಆನ್ ದ ನೇಚರ್ ಆಫ್ ದ CX ಬಾಂಡ್. CX ಬಾಂಡ್ ಅಂತಂದರೆ ನಿಮಗೆ ಗೊತ್ತಿದೆ. ಸೊ ಆ CX ಬಾಂಡ್ ಅಂತಂದರೆ ಆ ಕಾಂಪೌಂಡ್ನಲ್ಲಿ, ಆ ಆರ್ಗ್ಯಾನಿಕ್ ಕಾಂಪೌಂಡ್ನಲ್ಲಿ ಒಂದು ಕಾರ್ಬನ್ ಐಟಮು ಸೊ ಒಂದು ಹ್ಯಾಲೋಜನ್ ಆಟಮ್ಗೆ ಬಾಂಡ್ ಆಗಿರುತ್ತೆ. ಆ್ಯಂಡ್ ಇಟ್ ಈಸ್ ಕಾರ್ಬನ್ ಐಟಮ್ ಪ್ರೆಸೆಂಟ್ ಇನ್ ದ ಪೇರೆಂಟ್ ಕಾಂಪೌಂಡ್. ಎಕ್ಸ್ ಇದು ಹ್ಯಾಲೋಜನ್ ಐಟಮು. ಆ ನೇಚರ್ ಆಫ್ ದ CX ಬಾಂಡ್ ಹೆಂಗೆ ಬರುತ್ತೆ ಆ ಬೇಸಿಸ್ ಮೇಲೆ ಮತ್ತೆ ಫರ್ದರ್ ನಾವು ಈ ಹ್ಯಾಲೋಜನೇಟೆಡ್ ಕಾಂಪೌಂಡ್ಸನ್ನು ಮತ್ತೆ ಕ್ಲಾಸಿಫೈ ಮಾಡ್ಕೊಳ್ತಾ ಹೋಗ್ತೀವಿ. ಹೇಗೆ ಅದನ್ನು ಕ್ಲಾಸಿಫೈ ಮಾಡ್ಕೊಳ್ತಾ ಹೋಗ್ತೀವಿ, ವಾಟ್ ಆರ್ ದ ಎಕ್ಸಾಂಪಲ್ಸ್ ಆಫ್ ದೋಸ್ ಕಾಂಪೌಂಡ್ಸ್ ಅನ್ನೋದ್ರ ಬಗ್ಗೆ ಇನ್ ದ ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ನಾನು ಅದನ್ನು ಎಕ್ಸ್ಪ್ಲೈನ್ ಮಾಡ್ಕೊಡ್ತೀನಿ. ಅರ್ಥ ಆಗ್ಬೋದಲ್ವಾ? ಸೊ ದಟ್ ಇಲ್ಲಿಗೆ ನಾನು ಇವತ್ತಿನ ಪಾಠನ ಸ್ಟಾಪ್ ಮಾಡಿ ನಿಮ್ಮ ಈ ಭಾಗನ ಅಥವಾ ಈ ಪಾಠನ ನಾನು ಯೂಟ್ಯೂಬ್ನಲ್ಲಿ ಅದನ್ನು ಅಪ್ಲೋಡ್ ಮಾಡಿ ನಿಮಗೆ ಸೆಂಡ್ ಮಾಡ್ತೀನಿ. ನೀವು ಇದನ್ನು ವಾಚ್ ಮಾಡಿ ನಿಮಗೇನಾದರೂ ಡೌಟ್ಸ್ ಬಂತು ಅಂತಂದರೆ ಸೊ ನನ್ನ ಹತ್ರ ಕ್ಲಾರಿಫಿಕೇಷನ್ ತೊಗೊಬೋದು. ನೀವು ವಾಟ್ಸಪ್ ಮುಖಾಂತರ ಅಥವಾ ಫೋನ್ ಮುಖಾಂತರ ಕರೆ ಮಾಡಿ ನನಗೆ ಡೌಟ್ಸನ್ನು ತಿಳಿಸ್ಬೋದು. ನಾನು ನಿಮಗೆ ಅದನ್ನು ಎಕ್ಸ್ಪ್ಲೈನ್ ಮಾಡ್ಕೊಳ್ತಾ ಹೋಗ್ತೀನಿ ಅಥವಾ ನಿಮ್ಮ ಡೌಟ್ಸನ್ನು ನಾನು ಕ್ಲಿಯರ್ ಮಾಡ್ತೀನಿ. ಸೊ ನಿಮ್ಗೆ ಅರ್ಥ ಆಗಲಿಲ್ಲ ಅಂತಂದರೆ ಪ್ಲೀಸ್ ಬ್ರಿಂಗ್ ಇನ್ ಟು ಮೈ ನೋಟಿಸ್ ಬಾಕ್ಸ್. ಅರ್ಥ ಆಗಿದೆ ಅಲ್ವಾ? ಎಲ್ಲರೂ ಅಸೈನ್ಮೆಂಟನ್ನು ನಿಮಗೆ ಸಬ್ಮಿಟ್ ಮಾಡಿ ಅಂತ ಹೇಳಿದ್ದೆ, ಅಸೈನ್ಮೆಂಟನ್ನು ಬರ್ಕೊಳ್ಳಿ ಅಂತ ಹೇಳಿದ್ದೆ. ಸುಮಾರು ಜನ ಅಸೈನ್ಮೆಂಟನ್ನು ಬರೆದಿದ್ರಿ, ವೆರಿ ಗುಡ್. ಅದೇ ಥರ ಬೇರೆಯವರು ಕೂಡ ಅಸೈನ್ಮೆಂಟನ್ನು ಬರೆದು ಸೊ ನನಗೆ ಪೋಸ್ಟ್ ಮಾಡಿ. ಸೊ ಇಷ್ಟನ್ನು ಹೇಳ್ತಾ ಇವತ್ತಿನ ಕ್ಲಾಸನ್ನು ನಾನು ಸ್ಟಾಪ್ ಮಾಡ್ತಾಯಿದ್ದೀನಿ. ಎಲ್ಲರೂ ಮನೆಯಲ್ಲಿ ಆರಾಮಾಗಿ ಸೇಫಾಗಿರಿ ಆ್ಯಂಡ್ ಚೆನ್ನಾಗಿರಿ ಅಂತ ಹೇಳ್ತಾ ಸೊ ಥ್ಯಾಂಕ್ ಯು ವೆರಿ ಮಚ್. ಇಲ್ಲಿಂದ ಕ್ವಿಟ್ ಆಗ್ತಾಯಿದ್ದೀನಿ. ಥ್ಯಾಂಕ್ ಯು.